ನ್ಯೂಸ್ ಫಸ್ಟ್ ಪಾಡ್ಕಾಸ್ಟ್‌ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ಈ ಪಾಡ್ಕಾಸ್ಟ್‌ನಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಚರ್ಚೆ ಮಾಡೋಣ. ಅದರಲ್ಲೂ ಪ್ರಮುಖವಾಗಿ ಇಸ್ರೋದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಹಳಷ್ಟು ಜನರಿಗೆ ಆಸೆ ಇರುತ್ತೆ. ಬಹಳಷ್ಟು ಜನರಿಗೆ ಇಸ್ರೋ ಒಳಗಡೆ ಹೇಗೆ ವರ್ಕ್ ಆಗುತ್ತೆ? ವಿಜ್ಞಾನಿಗಳು ಹೇಗೆ ಸೆಲೆಕ್ಟ್ ಆಗ್ತಾರೆ? ವಿಜ್ಞಾನಿಗಳ ಮನಸ್ಥಿತಿಗಳೇನು? ಒಂದೊಂದು ಸ್ಯಾಟಲೈಟನ್ನು ಲಾಂಚ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿರುತ್ತೆ? ಎಷ್ಟು ಪ್ರೆಷರ್ ಇರುತ್ತೆ? ಸ್ಪೆಷಲಿ ವಿಜ್ಞಾನಿಗಳ ಜೀವನ ಶೈಲಿ ಹೇಗಿರುತ್ತೆ? ಮತ್ತು ಭಾರತಕ್ಕಿರುವಂತಹ ಚಾಲೆಂಜಸ್ಗಳೇನು? 1962ರಿಂದ 2025ರವರೆಗೆ ಯಾವೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತು? ಎಲ್ಲೆಲ್ಲಿ ಭಾರತ ಸಕ್ಸಸ್ ಆಯಿತು? ಅದರಲ್ಲೂ ಪ್ರಮುಖವಾಗಿ ವಿಶ್ವದ 4ನೇ ಸ್ಥಾನದಲ್ಲಿ ನಿಂತ್ಕೊಂಡಿರುವಂತಹ ಬಾಹ್ಯಾಕಾಶದ ವಿಚಾರದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದೆ? ಮೊದಲು ಸೈಕಲ್ ಮೇಲೆ, ಅದಾದ ಮೇಲೆ ಎತ್ತಿನ ಬಂಡಿ ಮೇಲೆ, ಇವಾಗ ಇಡೀ ವಿಶ್ವವೇ ಭಾರತದ ತಿರುಗಿ ನೋಡೋ ರೀತಿಯಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದು ಹೇಗೆ? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಸ್ರೋದ ಎಕ್ಸ್ ಡೆಪ್ಯೂಟಿ ಡೈರೆಕ್ಟರ್ ಎಸ್.ವಿ. ಶರ್ಮಾ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಇವತ್ತು ತಿಳ್ಕೊಳ್ಳಬೇಕು. ಕಾರಣ ಏನು ಅಂದರೆ, ಇಂತಹ ಅಪಾರ್ಚುನಿಟಿ ಎಲ್ಲ ಟೈಮಲ್ಲಿ ಸಿಗಲ್ಲ ನಮಗೆ, ಸ್ಪೆಷಲಿ ವೀಕ್ಷಕರಿಗೆ. ಕಾರಣ ಏನು ಅಂದರೆ, ಇಸ್ರೋ ಹೇಗೆ ಸ್ಟಾರ್ಟ್ ಆಯಿತು ಅನ್ನುವಂತಹ ಪ್ರಶ್ನೆಯಿಂದ ಶುರು ಮಾಡ್ತೀನಿ. 1962ರಿಂದ 72ರವರೆಗೆ ಏನೆಲ್ಲ ಪ್ರಾಬ್ಲಮ್ಗಳು ಫೇಸ್ ಆಯಿತು, ಜೊತೆಗೆ ಹೇಗೆ ಶುರುವಾಯಿತು? ಇದು ಯಾರ ಕನಸಿನ ಕೂಸಿದು? ಭಾಳ ಸಂತೋಷ ನಿಮ್ಮ ಇಲ್ಲಿ ಒಂದು ಸ್ಟುಡಿಯೋನಲ್ಲಿ ಬಂದು ಇಸ್ರೋ ಬಗ್ಗೆ ಹೇಳ್ಕೊಳ್ಳೋದಕ್ಕೆ, ಮತ್ತು ಇಸ್ರೋದಲ್ಲಿ ನಾವು ಹೇಗೆ ಫೇಸ್ ಮಾಡಿದ್ದೀವಿ, ಮತ್ತು ಇಸ್ರೋದ ಇನ್ನರ್ ಫೀಲಿಂಗ್ಸ್ ಅಂತ ಏನು ಹೇಳ್ತೀವಿ, ಇನ್ನರ್ ಸ್ಟೋರೀಸ್ ಅಂತ ಹೇಳ್ತೀವಿ, ಅದನ್ನು ಹೇಳ್ಕೊಳ್ಳೋದಕ್ಕೆ ಮತ್ತು ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಹೌದು, 1962ರಲ್ಲಿ 3 ಜನ ಘನವಾದ ವ್ಯಕ್ತಿಗಳು ಒಂದು ಕಡೆ ಸೇರಿಕೊಂಡ್ರು ಅಹಮದಾಬಾದಲ್ಲಿ. ಒಬ್ಬರು ಬಂದುಬಿಟ್ಟು ವಿಕ್ರಮ್ ಸಾರಾಭಾಯಿ ಅಂತ ಹೇಳಿಬಿಟ್ಟು, ಇನ್ನೊಬ್ಬರು ಹೋಮಿ ಬಾಬಾ ಅಂತ. ಅದು 3ನೇ ವ್ಯಕ್ತಿ ಬಹಳ ಇಂಟ್ರೆಸ್ಟಿಂಗ್ ಆದ ವ್ಯಕ್ತಿ ಜವಾಹರ್ಲಾಲ್ ನೆಹರು ಅವರು. ಕಾಫಿ ಟೇಬಲಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಒಂದು ವಿಷಯ ಬಂತು. ವಿಕ್ರಮ್ ಸಾರಾಭಾಯಿ ಅವರು ಹೇಳಿದರು, ಇಸ್ರೋ ನಾವು ನಮ್ಮ ದೇಶ ಸ್ಪೇಸಲ್ಲಿ ಕೂಡ ಕೆಲಸ ಮಾಡಬೇಕು. ಇವಾಗ ನ್ಯೂಕ್ಲಿಯರ್ ಎನರ್ಜಿ ಮತ್ತು ಅಟಾಮಿಕ್ ಎನರ್ಜಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಹೋಮಿ ಬಾಬಾ ಅವರಿದ್ದಾರೆ, ನಾವು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಕೊಟ್ಟಾಗ ಇಮಿಡಿಯೇಟಾಗಿ ನೆಹರು ಅವರು ಹೇಳಿದ್ರು, ಹೋಮಿ ಬಾಬಾ ಅವರೇ, ಇದ್ರ ಬಗ್ಗೆ ನೋಡಬೇಕು ಅಂತ ಹೇಳಿ. ಹಾಗೆ ಸ್ಟಾರ್ಟ್ ಆಗಿದ್ದು 1962ರಲ್ಲಿ. ಇಮಿಡಿಯೇಟಾಗಿ ಅದನ್ನು ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಳೋಕ್ಕಾಯಿತು. ಇಸ್ರೋ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಇದು ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟಲ್ಲಿ ಸ್ಟಾರ್ಟ್ ಆಗಿದ್ದು. ಹೌದು, ಅಲ್ಲಿಂದ ಸ್ಟಾರ್ಟ್ ಆಗಿ 1963ರಲ್ಲಿ ಇನ್ನೊಂದು ಅಹಮದಾಬಾದಲ್ಲಿ ಡಿಸ್ಕಸ್ ಆಗಿದ್ದು. ಟ್ರಿವಾಂಡ್ರಮಲ್ಲಿ ಅವ್ರು ಹೇಳಿದ್ರು, ಟ್ರಿವಾಂಡ್ರಮಿಂದ ನಾವು ಒಂದು ಸೌಂಡಿಂಗ್ ರಾಕೆಟನ್ನು ಲಾಂಚ್ ಮಾಡೋಣ, ಯಾಕೆ ಅಟ್ಮಾಸ್ಫಿಯರಿಕ್ ಸ್ಟಡೀಸನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಟ್ರಿವಾಂಡ್ರಮಿಂದ ಒಂದೇ ವರ್ಷದಲ್ಲಿ ಟ್ರಿವಾಂಡ್ರಮಲ್ಲಿ ತುಂಬ ಅಂತ ಒಂದು ಜಾಗ ಇದೆ, ಅಲ್ಲಿಂದ ಸೌಂಡಿಂಗ್ ರಾಕೆಟನ್ನು ಲಾಂಚ್ ಮಾಡುವಂಥ ಒಂದು ಪ್ರೋಗ್ರಾಮನ್ನು ಹಾಕೊಂಡ್ರು. ಅಂದರೆ ತುಂಬ ಈಕ್ವಿಟೋರಿಯಲ್ ಲಾಂಚ್ ವೆಹಿಕಲ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ಅಲ್ಲಿಂದ ಲಾಂಚ್ ಮಾಡೋವಂಥ ಕಾರ್ಯಕ್ರಮ ಆಯಿತು. ಅಲ್ಲಿಂದ ಇದೇ ರೀತಿ ಮುಂದುವರಿತಾ ಬಂತು. ಹಾಗೆ 1965ರಲ್ಲಿ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್, ಇನ್ಕಾಸ್ಪೋರ್ ಅಂತ ಹೇಳ್ತೀವಿ, ಅದು ಸ್ಟಾರ್ಟ್ ಆಯಿತು. ಅಲ್ಲಿಂದನೇ ಆ್ಯಕ್ಚುಲ್ ಆಗಿ ಸ್ಪೇಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಂಥದ್ದು. ಆವಾಗ ಇವರು ನಮ್ಮ ವಿಕ್ರಮ್ ಸಾರಾಭಾಯಿ ಅವ್ರನ್ನೇ ಅದಕ್ಕೆ ಚೇರ್ಮನ್ ಮಾಡಲಾಯಿತು, ಆ ಕಮಿಟಿಗೆ. ಆ ಕಮಿಟಿ ನೋಡಿ, ಬರೀ ಕಮಿಟಿ ಅಂತ, ಇವಾಗೆಲ್ಲ ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನ್ ಅಂತೆಲ್ಲ ಸ್ಟಾರ್ಟ್ ಮಾಡ್ತೀವಿ, ಬರೀ ಕಮಿಟಿ ಅಂತ ಸ್ಟಾರ್ಟ್ ಮಾಡಿದರು. ಕಮಿಟಿ ಅಂತ ಸ್ಟಾರ್ಟ್ ಮಾಡಿ ಅಲ್ಲಿಂದ ಅದನ್ನು ಮುಂದುವರಿಸ್ಕೊಂಡು ಹೋದರು. ನಾವು 1965ರಲ್ಲಿ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್ ತುಂಬಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. ಅಹಮದಾಬಾದಲ್ಲಿ ಮಾತಾಡಿ ತುಂಬಾದಲ್ಲಿ ERTLS ಮಾಡಿ, ಅಂದರೆ ಫಸ್ಟ್ ಸೌಂಡಿಂಗ್ ರಾಕೆಟ್ ಮಾಡಿ, ಮತ್ತು ಸ್ಪೇಸ್ ಪ್ರೋಗ್ರಾಮ್ನ ಫಸ್ಟ್ ತುಂಬಾದಲ್ಲಿ ಸ್ಟಾರ್ಟ್ ಮಾಡುವಂಥ ಒಂದು ಕಾರ್ಯಕ್ರಮ ನಡೀತು. ಹಾಗೆ ಇದು ಮುಂದುವರ್ತ್ಕೊಂಡು ಬಂತು. ಈ 1962ರಿಂದ 72 ಭಾಳ ಕ್ರೂಷಿಯಲ್ಲು. ಆ ಟೈಮಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಬಹಳ ವರ್ಷಗಳಾಗಿರಲಿಲ್ಲ. ದೇಶ ಬಹಳ ಕಷ್ಟದಲ್ಲಿತ್ತು. ಅಂದರೆ ಪಾವರ್ಟಿ ಬಹಳ ಇತ್ತು, ಎಜುಕೇಷನ್ ಬಹಳ ಕಡಿಮೆ ಇತ್ತು. ಆ ಟೈಮಲ್ಲಿ ಸ್ಪೇಸ್ನ ಸ್ಟಾರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಗೊಂದಲನೇ ನಡೀತು. ಈ ದೇಶದಲ್ಲಿ ಒಂದು ದೊಡ್ಡ ಚಾಲೆಂಜ್ ಆಯಿತು. ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕು, ನಾವು ಸ್ಪೇಸ್ಗೆ ಮಾಡಬೇಕಾ ಅಂತ ಹೇಳ್ಬಿಟ್ಟು ಒಂದು ಗೊಂದಲನೇ ಸ್ಟಾರ್ಟ್ ಆಯಿತು. ಆದರೆ ವಿಕ್ರಮ್ ಸಾರಾಭಾಯಿ ಅವರು ಭಾಳ ಸ್ಟ್ರಾಂಗ್ ಆಗಿದ್ದರು. ಅವ್ರದ್ದೇ ಆದಂಥ ಒಂದು ಏನು ಆಸ್ತಿ ಪಾಸ್ತಿಗಳಿದೆ ಅದನ್ನು ಯೂಸ್ ಮಾಡಿಕೊಂಡು ಅವ್ರದ್ದೇ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಅವರು ಕೆಲವು ಪ್ರೋಗ್ರಾಮ್ಗಳನ್ನ ಮಾಡಿದ್ರು ಅಂತ ನಾವು ಕೇಳಿದ್ದೀವಿ. ಅಂದರೆ ಯಾರು ಮಹನೀಯರು ತಮ್ಮದೇ ಆದಂಥ ಒಂದು ಆಸ್ತಿ ಪಾಸ್ತಿಗಳನ್ನ ಖರ್ಚು ಮಾಡಿಕೊಂಡು, ದುಡ್ಡನ್ನು ಖರ್ಚು ಮಾಡಿಕೊಂಡು ಮಾಡೋದು ಒಂದು ಬಹಳ ಆಶ್ಚರ್ಯವಾದ ಮತ್ತು
ಭಾಳ ಒಂದು ಒಂದು ಎಕ್ಸಾಂಪಲ್ ನಮಗೆಲ್ಲ ಒಂದು ಎಕ್ಸಾಂಪಲ್ ಆದಂಥ ಒಂದು ವಿಷಯ ಆಗುತ್ತೆ. ಇದೇ ರೀತಿ 1969 ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ನೋಡಿ 62ರಿಂದ 69 7 ವರ್ಷದಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್. ಇವಾಗ್ಲೂ ನಾವು ಯಾವ್ದಾರು ಒಂದು ಸ್ಟಾರ್ಟಪ್ ಅಂತ ಆಗಲಿ ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದ್ರೆ ಆಗಲ್ಲ. ಆ ರೀತಿಯಾಗಿ ಮಾಡ್ಕೊಂಡು ಬಂದಿರುವಂಥದ್ದು ಭಾಳ ಒಂದು ಅವರ ಡೆಡಿಕೇಶನ್ ಮತ್ತು ಅವರ ಒಂದು ಏನು ದೇಶ ಪ್ರೇಮ ಇದೆ ಆ ದೇಶ ಪ್ರೇಮನ ತೋರಿಸುತ್ತೆ. 1969 ಈ ರೀತಿಯಾಗಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸ್ಟಾರ್ಟ್ ಆಯಿತು. ಫಾರ್ಮಲ್ ಆಗಿ ನಾವು ರಾಕೆಟ್ ಮಾಡಬೇಕು, ಸ್ಯಾಟಲೈಟ್ ಮಾಡಬೇಕು ಅನ್ನೋದನ್ನ ಮಾಡಿದರು. ಆವಾಗ ಒಂದು ಘೋಷಣೆ ಕೂಡ ಮಾಡಿದರು ಇವರು, ವಿಕ್ರಮ್ ಸಾರಾಭಾಯಿ. ಅವ್ರನ್ನ ಪಿತಾಮಹ ಅಂತ ಕರೆಯೋದು, ಸ್ಪೇಸ್ ಪ್ರೋಗ್ರಾಮ್ದು ಪಿತಾಮಹ ವಿಕ್ರಮ್ ಸಾರಾಭಾಯಿ. ಅವ್ರು ಹೇಳಿದ್ರು, ನಾವು ಏನು ಮಾಡ್ತಾ ಇದ್ದೀವಿ ಅದು ಜನಸಾಮಾನ್ಯರಿಗೆ ಹೋಗಬೇಕು, ಅದನ್ನು ನನ್ನ ಘೋಷಣೆನೇ ಇದು ಅಂತ. ಇವತ್ತವರೆಗೂ ಆ ಘೋಷಣೆ ವ್ಯಾಲಿಡ್ ನೋಡಿ. ಕರೆಕ್ಟ್. 1962 ಮಾಡಿದ್ದ ಘೋಷಣೆ ಜನಸಾಮಾನ್ಯರಿಗೆ ಹೋಗುವಂಥ ಒಂದು ಸ್ಪೇಸ್ ಪ್ರೋಗ್ರಾಮ್ ಆಗಬೇಕು, ಸ್ಪೇಸಲ್ಲಿ ಏನು ಮಾಡಿದ್ರು ಜನಸಾಮಾನ್ಯರಿಗೆ ಹೋಗಬೇಕು ಅಂತ ಹೇಳಿದ್ದು ಇವತ್ತು ಕೂಡ ಅದು ವ್ಯಾಲಿಡ್. ಅಷ್ಟೊಂದು ಘನವಾದ ವ್ಯಕ್ತಿಗಳು ಸ್ಟಾರ್ಟ್ ಮಾಡಿದರು. 1972 ನಮಗೆ ಇದೇ ರೀತಿಯಾಗಿ ಮುಂದುವರ್ಕೊಂಡು ಬಂತು. 1972 ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂತ ಫಾರ್ಮೇಷನ್ ಆಯಿತು. ನೋಡಿ 1962 72ವರೆಗೂ ಎಷ್ಟು ಡೆವಲಪ್ಮೆಂಟ್ ಆಗೋಯ್ತು, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸೇ ಆಗೋಯ್ತು. ಒಂದು ಡಿಪಾರ್ಟ್ಮೆಂಟ್ ಇವಾಗ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಸಾಧ್ಯ ಇಲ್ಲ. 86 ಡಿಪಾರ್ಟ್ಮೆಂಟ್ಗಳಿದೆ, 86 ಇದೆ. 1972 72 73 ಇತ್ತು. ಅಲ್ಲಿಂದ ನಾವು ಸೇರಿಸಿರೋದು ಬರೀ 10 ಮಾತ್ರ. ಇವರು ಒಂದೇ 10 ವರ್ಷದಲ್ಲಿ ಒಂದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂತಲೇ ಮಾಡಿ ಅದನ್ನು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟಿಟಿ ಅಂತ ಮಾಡಿ ಆ ಒಂದು ಘನವಾದ ಒಂದು ಫೌಂಡೇಶನ್ನ ಈ 1962 to 72 ಅಂದರೆ ಇದು ಫೌಂಡೇಶನ್ ಪೀರಿಯಡ್ ಅಂತ ನಾವು ಹೇಳಬೇಕಾಗುತ್ತೆ. ಆ ಫೌಂಡೇಶನ್ ಪೀರಿಯಡಲ್ಲಿ ಸಾಕಷ್ಟು ತ್ಯಾಗಗಳಿದೆ. ಈ ತ್ಯಾಗಗಳು ನೋಡ್ತಾ ಹೋದರೆ ಒಂದು ವಿಕ್ರಮ್ ಸಾರಾಭಾಯಿ ಅವ್ರದ್ದು ಸ್ವಂತ ಏನು ಅವರ ಆ ಒಂದು ಫಿಸಿಕಲ್, ಮೆಂಟಲ್, ಸೈಕಾಲಜಿಕಲ್ ಸ್ಟ್ರೆಂತ್ ಕೊಟ್ಟಿದ್ದು. ಎರಡನೇದು ಅವರಲ್ಲೇ ಇದ್ದಿದ್ದ ಒಂದು ಏನು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಆಯ್ತಾ, ತಮ್ಮದೇ ಇನ್ವೆಸ್ಟ್ಮೆಂಟು ಮತ್ತು ಅವರ ಫ್ರೆಂಡ್ಸಿಂದ ಎಲ್ಲ ತೊಗೊಂಡು ಇದು ಆ್ಯಕ್ಚುಲಾಗಿ ಎಗೇನ್ಸ್ಟ್ ಪಾಲಿಸಿ ಅಂದ್ರೂ ಹೇಳಿದ್ರು, ನನಗೆ ಮಾಡಬೇಕಿದು, ಇದು ಈ ದೇಶಕ್ಕೆ ಇದು ಆಗಬೇಕು ಅಂತ ಹೇಳಿ ಮಾಡಿದ್ದು. ಈ 1972 to 72 ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದು ತಳಹದಿ, ಇದು ಫೌಂಡೇಶನ್, ಅಷ್ಟೊಂದು ಸ್ಟ್ರಾಂಗ್ ಫೌಂಡೇಶನ್ ಆಗ್ತದೆ ಸಹ. ಸರ್, ಈ ರಾಕೆಟ್ಗಳ ಬಗ್ಗೆ ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಈಗಿನ ಜನ್ರೇಷನ್ ಸ್ಪೆಷಲಿ ಆಗ ಹೇಗಿತ್ತು, ಎಷ್ಟು ಕಷ್ಟ ಇತ್ತು ಅನ್ನುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವಾಗವಾಗ ಒಂದು ಫೋಟೋ ಹರಿದಾಡ್ತಾ ಇರುತ್ತೆ. ಏನು ಅಂದರೆ ರಾಕೆಟನ್ನು ಸೈಕಲ್ ಮೇಲೆ ತೊಗೊಂಡು ಹೋಗೋದು, ರಾಕೆಟನ್ನು ಎತ್ತಿನ ಗಾಡಿಯಲ್ಲಿ ತೊಗೊಂಡು ಹೋಗೋದು, ಅಂತಹ ಪರಿಸ್ಥಿತಿಯಿಂದ ಶುರುವಾಗಿ ಇವತ್ತು ಇಡೀ ವಿಶ್ವವೇ ಭಾರತದ ತಿರುಗಿ ನೋಡುವ ಮಟ್ಟಕ್ಕೆ ಏನಂದ್ರೆ ಬೆಳೆದಿದೆ ಅಂದರೆ ಇದರಲ್ಲಿ ಅವರ ಕೊಡುಗೆ ತುಂಬ ಇದೆ. ಇನ್ನೊಂದು ಸ್ಪೆಷಲಿ ಭಾರತಕ್ಕಿಂತ ಮುಂಚಿತವಾಗಿ ಪಾಕಿಸ್ತಾನ 1961 ಅದು ಸುಪಾರ್ಕೋ ಅನ್ನುವಂತಹ ಒಂದು ಇದ್ರ ಮೂಲಕವಾಗಿ ಶುರು ಮಾಡಿಬಿಡುತ್ತೆ. ಅದಾದರೂ ಸಹ ಭಾರತಕ್ಕಿಂತ ಮುಂಚೆ ಶುರು ಮಾಡಿದ್ರು ಅಟ್ ಪ್ರೆಸೆಂಟ್ ಇಡೀ ವಿಶ್ವದಲ್ಲಿ ತಿರುಗಿ ನೋಡುವಂಥದ್ದು ಭಾರತದತ್ತ. ಈ ಸಾಧನೆಗೆ ಆ ಮಹನೀಯರು ಕೊಟ್ಟಿರುವಂತಹ ಕೊಡುಗೆ ಡೆಫಿನೆಟ್ ಆಗಿ. ಓಕೆ, ಅದಾದ್ಮೇಲೆ ಸರ್ ಏನಾಯ್ತು ಮತ್ತೆ ಕಂಟಿನ್ಯೂ? ನೆಕ್ಸ್ಟ್ ನೋಡಿ 1972ವರೆಗೂ ಇದೊಂದು ನಾವು ಫೌಂಡೇಶನ್ ಅಂತ ತಗೊಳ್ಳೋಣ. 1972 ಆ್ಯಕ್ಚುಲಾಗಿ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗಿದ್ದು. 1972 ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಫಾರ್ಮೇಷನ್ ಆಯಿತು. 1972 to 82 ಇದೆಯಲ್ಲ, ಅದು ಭಾಳ ಕ್ರೂಷಿಯಲ್ ಆಯಿತು. 1972 ರಷ್ಯಾ ಒಂದು ಘೋಷಣೆನ ಮಾಡ್ತು, ನಾವು ಹೊಸ ರಾಕೆಟ್ ಮಾಡ್ತಾ ಇದ್ದೀವಿ, ಆ ಹೊಸ ರಾಕೆಟ್ಗೆ ಒಂದು ಯಾರಾದರೂ ಒಂದು ಸ್ಯಾಟಲೈಟ್ ಫ್ರೀಯಾಗಿ ಕೊಡಿ, ಯಾರು ಸ್ಯಾಟಲೈಟ್ ಕೊಟ್ಟರೆ ನಾವು ಫ್ರೀಯಾಗಿ ಲಾಂಚ್ ಮಾಡ್ತೀವಿ ಅಂದರೆ ಫ್ರೀ ಪೇಲೋಡ್ ಅಂತ. ಯಾಕೆಂದರೆ ಅವರು ರಾಕೆಟ್ನ ಟೆಸ್ಟ್ ಮಾಡಬೇಕಾಗಿತ್ತು, ಅವ್ರಿಗೊಂದು ಪೇಲೋಡ್ ಬೇಕಾಗಿತ್ತು, ಯಾರು ಕೊಟ್ಟರೆ ತೊಗೊಳ್ತೀವಿ ಅಂತ. ಅದನ್ನು ನಮ್ಮ ದೇಶ ಭಾಳ, ನಮಗೆ ಒಂದು ಫ್ರೀ ಅಂತಂದರೆ ಒಂದು ಖುಷಿ ಬರುತ್ತೆ ನೋಡಿ. ನಾನು ನೆಗೆಟಿವ್ ಆಗಿ ಹೇಳ್ತಾ ಅದೊಂದು ನಮಗೆ ಒಂದು ಎನ್ಕರೇಜ್ಮೆಂಟ್ ಆಗಿ ಅವಕಾಶವನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಬಳಕೆ ಮಾಡ್ಕೊಂಡ್ವಿ. ಅದ್ಭುತವಾಗಿ ನಾವು ಬಳಕೆ ಮಾಡಿ 1972 ಈ ಥರ ಒಂದು ಸ್ಯಾಟಲೈಟ್ ಬೇಕು ಅಂತ ಹೇಳಿದ್ರು. ಆವಾಗ ಭಾರತ ದೇಶ ಹೇಳ್ತು ನಾವು ಕೊಡ್ತೀವಿ ಸ್ಯಾಟಲೈಟ್ ಅಂತ. ಅವ್ರು ಹೇಳಿದ್ರು, ನಿಮಗೆ ಏನೂ ಗೊತ್ತಿಲ್ಲ ಸ್ಯಾಟಲೈಟ್ ಬಗ್ಗೆ, ನೀವು ಇದ್ರ ಬಗ್ಗೆ ವರ್ಕೇ ಮಾಡಿಲ್ಲ, ನಿಮ್ಮಲ್ಲಿ ಆ ಥರ ಟೆಕ್ನಾಲಜಿನೂ ಇಲ್ಲ, ನಿಮ್ಮಲ್ಲಿ ಎಜುಕೇಷನ್ ಸಿಸ್ಟಮ್ ಕೂಡ ಇದರಲ್ಲಿ ಇಲ್ಲ, ನೀವು ಹೇಗೆ ಮಾಡ್ತೀರ, ನಾವೇ ನಿಮಗೆ ಹೆಲ್ಪ್ ಮಾಡ್ತೀವಿ, ನಿಮ್ಮವ್ರು ಬಂದು ನಮ್ಮ ಗ್ಲಾಕಾಸ್ಮಾಸಲ್ಲಿ ನಮ್ಮ ಲ್ಯಾಬಲ್ಲಿ ಸ್ಯಾಟಲೈಟ್ ಮಾಡಲಿ ಅಂತ ಹೇಳಿದ್ರು. ಆವಾಗ ಬಂದ ಒಂದು ಇನ್ಸಿಡೆಂಟ್ ಭಾಳ ಇಂಪಾರ್ಟೆಂಟು. ಪ್ರೊಫೆಸರ್ UR ರಾವ್ ಅಂತ ಇದ್ದರು, ಅವರು ಸ್ಯಾಟಲೈಟಿನ ಪಿತಾಮಹ. 1972 ಅವ್ರು ಹೇಳಿದ್ರು, ನಾವು ಅಲ್ಲಿ ಹೋಗಿ ಮಾಡೋಂಥದ್ದಿಲ್ಲ, ನಾವೇ ಮಾಡ್ತೀವಿ, ಇಲ್ಲಿ ನಮಗೆ ಒಂದು ಅವಕಾಶ ಕೊಡಿ, ನಮಗೆ ಒಂದು ಬಡ್ಜೆಟ್ ಕೊಡಿ, ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆವಾಗ ದೇಶನೇ ಒಂಥರ ನಗು ಥರ ಆಯಿತು. ಯಾಕೆಂದರೆ ನಮ್ಮಲ್ಲಿ ಎಜುಕೇಷನ್ ಸಿಸ್ಟಮ್ ಕೂಡ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಇವಾಗ ಎಂಜಿನಿಯರಿಂಗ್ ಕಾಲೇಜ್ ಅಂತ ನೋಡಿದ್ರೆ ಇಡೀ ದೇಶದಲ್ಲಿ ಇದ್ದಿದ್ದೆ 8-10 ಇಂಜಿನಿಯರಿಂಗ್ ಕಾಲೇಜು.
ಅದರಲ್ಲಿ ಇದ್ದಿದ್ದು ಸೌತಲ್ಲಿ 4. ಅದು 4 ಬಿಟ್ಟರೆ ಎಂಟೈರ್ ಕಂಟ್ರಿನಲ್ಲೇ 8-10 ಇಂಜಿನಿಯರಿಂಗ್ ಕಾಲೇಜುಗಳು ಮಾತ್ರನೇ ಇದ್ದಿದ್ದು. ಆ ಟೈಮಲ್ಲಿ ಈ ರೀತಿ ಮಾಡ್ಬೋದಾ, ಮಾಡೋಕ್ಕಾಗುತ್ತಾ ಅಂತ ಹೇಳಿದಾಗ ಅವರು ಚಾಲೆಂಜಾಗಿ ತೊಗೊಂಡ್ರು. ಇದು ಆ್ಯಕ್ಚುಲಾಗಿ 1969 ನಾವು ಏನು ತುಂಬಾದಲ್ಲಿ ರಾಕೆಟ್ ಲಾಂಚಿಂಗಿಗೆ ಮತ್ತು ಇದಕ್ಕೆ ಸೌಂಡಿಂಗ್ ರಾಕೆಟ್ ಲಾಂಚ್ ಮಾಡೋಕ್ಕೆ ಏನು ಫೆಸಿಲಿಟೀಸ್ ಎಸ್ಟಾಬ್ಲಿಷ್ ಮಾಡಿದ್ವಿ, ಅಲ್ಲೇ ಮಾಡಬೇಕು ಅಂತ ಒಂದು ಪ್ರೆಷರ್ ಇತ್ತು. ಆವಾಗ ಪ್ರೊಫೆಸರ್ ಯು ಆರ್ ಅವ್ರು ಹೇಳಿದ್ರು, ಇಲ್ಲ ಇದನ್ನು ನಾವು ಬ್ಯಾಂಗ್ಳೂರಲ್ಲೇ ಮಾಡಬೇಕು ಅಂತ. ಓಕೆ, ಇದೊಂದು ಭಾಳ ಇಂಪಾರ್ಟೆಂಟ್ ಡಿಸಿಷನ್ ಅದು. ತುಂಬ ಜನ ಪ್ರೆಷರ್ ಇತ್ತು. ಯಾಕೆಂದರೆ ಇಲ್ಲ ನಾವು ಟ್ರಿವಾಂಡ್ರಮಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ, ಅಲ್ಲೇ ಇದನ್ನು ಕಂಟಿನ್ಯೂ ಮಾಡಬೇಕು, ಅಲ್ಲೇ ಫೆಸಿಲಿಟಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಆದರೆ ಪ್ರೊಫೆಸರ್ ರಾವ್ ಹಿಡಿದ ಪಟ್ಟಿನಲ್ಲಿ ಅವ್ರು ಹೇಳಿದ್ರು, ನಾನು ಇದಕ್ಕೆ ನಿಮಗೆ ಜಸ್ಟಿಫಿಕೇಷನ್ ಕೊಡ್ತೀನಿ. ನನಗೆ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ನನಗೆ ಎಜುಕೇಷನ್ ಬೇಕಾಗಿರೋಂಥ ಸಪೋರ್ಟ್ ನನಗೆ ಸಿಗುತ್ತೆ. ಪ್ರೊಫೆಸರ್ ಸತೀಶ್ ಧವನ್ ಇದ್ರು, ಅಲ್ಲಿ ಡೈರೆಕ್ಟರ್ ಆಗಿದ್ರು. ಪ್ರೊಫೆಸರ್ ಧವನ್ ಕೂಡ ಹೇಳಿದ್ರು, ನಾವು ಸಪೋರ್ಟ್ ಮಾಡ್ತೀವಿ ಈ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರೆ, ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾವು ಸ್ಟಾರ್ಟ್ ಮಾಡಿ. ನೋಡಿ ಕರ್ನಾಟಕಕ್ಕೆ ಬಂದಿದ್ದು ಒಂದು ಇಸ್ರೋ ಬಂದಿರೋ ಹಿನ್ನೆಲೆ ಇರೋದೆಲ್ಲ ಯು ಆರ್ ರಾವ್ ಅವರು. ಯು ಆರ್ ರಾವ್ ಅವರ ಹಿನ್ನೆಲೆ. ಓಕೆ, ಮತ್ತು ಅವ್ರಿಗೆ ಕನ್ನಡ ಪ್ರೇಮ ಬೇರೆ ಇತ್ತು. ನಾನು ಎಲ್ಲ ಲ್ಯಾಂಗ್ವೇಜು, ಯಾಕೆಂದರೆ ಇದೊಂದು ಇಸ್ರೋ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಗನೈಸೇಷನ್, ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಜನಗಳು ನಮ್ಗೆ ಒಂದೇ. ಅದ್ರ ಹೆಚ್ಚಿನ ನಾವು ಪ್ರೇಮ ಒಂದು ಕನ್ನಡದ ಮೇಲೆ ಇತ್ತು ಅವ್ರಿಗೆ. ಹಾಗಾಗಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದೊಂದೇ ಅಲ್ಲ, ಇಲ್ಲಿ BEL ಭಾರತ್ ಎಲೆಕ್ಟ್ರಾನಿಕ್ಸ್ BEL ಅಂತ ಇತ್ತು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಅದು ಲಿಮಿಟೆಡ್ ಕಂಪನಿ ಆಗಿತ್ತು ಅವಾಗ ಅದಿತ್ತು. ಮತ್ತು BHEL ಇತ್ತು, HMT ಇತ್ತು, ಮತ್ತು ಹೀಗೆ HAL ಇತ್ತು. ಈಗ 4-5 ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಇದ್ದಿದ್ದರಿಂದ ಅವ್ರು ಹೇಳಿದ್ರು, ನಮಗೆ ಎಲ್ಲ ಥರದಲ್ಲೂ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಸಿಸ್ಟಮ್ ಡೆವಲಪ್ ಮಾಡೋದಕ್ಕೆ ನಮಗೆ ಇಲ್ಲಿ ಯೂಸ್ ಆಗುತ್ತೆ, ಮತ್ತು ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರೋದ್ರಿಂದ ನಮಗೆ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ಪೀನಿಯಾದಲ್ಲಿ ಶೆಡ್ಸ್ ನೋಡ್ಕೊಳ್ಳಿ, ಶೆಡ್ಡಲ್ಲಿ ಸ್ಟಾರ್ಟ್ ಮಾಡಿದ್ದು. 1972ನಲ್ಲಿ ಪೀನಿಯಾದಲ್ಲಿ 3 ಶೆಡ್. ಅವಾಗ ಕರ್ನಾಟಕ ಗೌರ್ಮೆಂಟಿಗೆ ಬಂದು ಅಪ್ರೋಚ್ ಮಾಡಿದ್ರು. ಗೌರ್ಮೆಂಟ್ ಹೇಳಿದ್ರು, ಬಿಲ್ಡಿಂಗ್ ಇಲ್ಲಿ ಕೊಡಲಿಕ್ಕಾಗಲ್ಲ, ಬಿಲ್ಡಿಂಗ್ ಕೊಡೋಷ್ಟು ಜಾಗನೂ ಇಲ್ಲ ನಮಗೆ, ನೀವು ಪೀನಾದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅಲ್ಲಿ ನೀವು ಬಂದು ನೀವು ಸ್ಟಾರ್ಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ. ಇಸ್ರೋ ಅಂತ ಸಂಸ್ಥೆಗೂ ಸಹ ಆರಂಭಿಕ ಹಂತಗಳಲ್ಲಿ ಎಷ್ಟು ಕಷ್ಟ ಆಗಿತ್ತು, ಶೆಡ್ಡಲ್ಲಿ ಜೀವನ ಶುರು ಮಾಡೋ ಪರಿಸ್ಥಿತಿ ಬಂತು. ಹೌದು, ಯಾಕೆಂದರೆ ಶೆಡ್ಡಲ್ಲಿ ಮಾಡೋಂಥದ್ದು ಕೆಲಸನೇ ಅಲ್ಲ ಇದು. ಇದು ಕ್ಲೀನ್ ರೂಮ್ ಬೇಕು. ಯಾಕೆ ಸ್ಪೇಸಲ್ಲಿ ಏನು ಕಳಿಸಿದ್ರು ನಾವು ಅದು ಕ್ಲೀನಾಗೇ ಕಳಿಸ್ಬೇಕು, ಇಲ್ಲಾಂದ್ರೆ ಅಲ್ಲಿ ಡಿಬ್ರಿಸ್ ಆಗುತ್ತೆ. ಮತ್ತು ಅಲ್ಲಿ ವರ್ಕ್ ಮಾಡಬೇಕಾದ್ರೂ ಕ್ಲೀನ್ ರೂಮ್ ಎನ್ವೈರನ್ಮೆಂಟಲ್ಲೇ ಕೆಲಸ ಮಾಡಬೇಕು. ಹಾಗಿರಬೇಕಾದ್ರೆ ಪ್ರೊಫೆಸರ್ ರಾವ್ ಹೇಳಿದ್ರು, ನನಗೆ ಈ ಶೆಡ್ಗಳು ಕೊಡಿ, ನಾನು ಶೆಡ್ನ ತಯಾರಿ ಮಾಡ್ತೀನಿ, ಶೆಡ್ಡನ್ನು ತಯಾರಿ ಮಾಡಿ ಅಲ್ಲೇ ನಾನು ಸ್ಯಾಟಲೈಟ್ ತಯಾರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಒಂದು ಡಿಸಿಷನ್ ತೊಗೊಂಡ್ರು. 3 ಶೆಡ್ಡನ್ನ ಕೊಟ್ಟರು. ಅಲ್ಲಿ ಒಂದು ಶೆಡ್ಡಲ್ಲಿ ಸೆಕ್ಯೂರಿಟಿ ಮತ್ತು ಇದು ಎಲ್ಲ, 2 ಶೆಡ್ಡಲ್ಲಿ, ಒಂದು ಶೆಡ್ ಲ್ಯಾಬೊರೇಟ್ರಿ, ಇನ್ನೊಂದು ಶೆಡ್ ಅಡ್ಮಿನಿಸ್ಟ್ರೇಷನ್. ಹೀಗೆ ಸ್ಟಾರ್ಟ್ ಆಗಿದ್ದು ಈ ಒಂದು ಇಸ್ರೋ ಸ್ಯಾಟಲೈಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿದ್ದು 1972ನಲ್ಲಿ ಪೀನಿಯಾ ಶೆಡ್ಸಲ್ಲಿ. ಅಲ್ಲಿಂದ 1972ನಲ್ಲಿ ಸ್ಟಾರ್ಟ್ ಆಗಿದ್ದು. 1975ಗೆ ಸ್ಯಾಟಲೈಟ್ ರೆಡಿ ಆಗಬೇಕು. ಯಾಕೆಂದರೆ ರಷ್ಯಾ ಹೇಳಿತ್ತು, ನೀವು ಸ್ಯಾಟಲೈಟ್ ಕೊಟ್ಟರೆ 1975ಗೆ ನಾವು ಲಾಂಚ್ ಮಾಡಿಕೊಡ್ತೀವಿ, ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಸೊ ಇದೊಂದು ದೊಡ್ಡ ಚಾಲೆಂಜು. 360 kg ಸ್ಯಾಟಲೈಟು, ಇಮ್ಯಾಜಿನ್ ಮಾಡ್ಕೊಳ್ಳಿ, 360 kg ಸ್ಯಾಟಲೈಟು ಸ್ಕ್ರ್ಯಾಚಿಂದ ಎಲ್ಲ ಕಾಲೇಜುಗಳಿಂದ ಬರ್ದಿರ್ತಾರೆ ನೋಡಿ, ಆ ಥರ ಆ ರೀತಿ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು, ಏನೂ ಗೊತ್ತಿಲ್ಲದೆ ಇರೋರನ್ನ ಇಟ್ಕೊಂಡು 40 ಜನ, ಬರೀ 40 ಜನ, ಆ 40 ಜನ ಪ್ಲಸ್ 16 ಜನ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್, 56 ಜನ ಇಟ್ಕೊಂಡು ಆ ಶೆಡ್ಡಲ್ಲಿ ಸ್ಟಾರ್ಟ್ ಮಾಡಿ, ಆ ಶೆಡ್ಡಲ್ಲೇ ಕ್ಲೀನ್ ರೂಮ್ಗಳು ಮಾಡ್ಕೊಂಡ್ರು. ಕ್ಲೀನ್ ರೂಮ್ ಅಂತ ಹೇಳಿದ್ರೆ ಎಂಟೈರ್ ಶೆಡ್ನ ಕ್ಲೀನ್ ರೂಮ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಷ್ಟೊಂದು ದುಡ್ಡಾಗಲಿ, ಅಷ್ಟೊಂದು ಫೆಸಿಲಿಟಿ ಆಗಲಿ, ಅಷ್ಟೊಂದು ಇದು ಇರಲಿಲ್ಲ, ಸಪೋರ್ಟ್ ಇರಲಿಲ್ಲ. ಚಿಕ್ಕ ಕ್ಲೀನ್ ರೂಮ್ಗಳು, ಅಂದರೆ ಅದನ್ನೇ ಪಾರ್ಟಿಷನ್ ಮಾಡಿ ಅಲ್ಲಿ ಒಂಥರ ಡಸ್ಟ್ ಪ್ರೂಫ್ ಎಲ್ಲ ಮಾಡಿಕೊಂಡು ಏರ್ ಕಂಡೀಷನಿಂಗ್ ಮಾಡಿಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ರು. 1972ನಲ್ಲಿ ಸ್ಕ್ರ್ಯಾಚಿಂದ ಡಿಸೈನ್ದ ಸ್ಟಾರ್ಟ್ ಮಾಡಿದವರು. ರಷ್ಯಾದವ್ರು ವಾಚ್ ಮಾಡ್ತಾನೆ ಇದ್ರು, ಇವರು ಆಗುತ್ತಾ ಆಗಲ್ವಾ ಅಂತ. ಓಕೆ, ಆದರೆ 1975ನಲ್ಲಿ ಆರ್ಯಭಟ್ಟನ ಮಾಡಿ 3 ವರ್ಷದಲ್ಲಿ, ಜಸ್ಟ್ 3 ಇಯರ್ಸಲ್ಲಿ 54 ಜನ, 40 ಜನ ಫ್ರೆಷರ್ಸು. ಓಕೆ, 40 ಜನ ಫ್ರೆಶ್ ಇಂಜಿನಿಯರ್ಸು, ಅದು ಟೆಕ್ನಿಷಿಯನ್ಸ್ ಕೂಡ, ಬಾಕಿ 16 ಜನ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್, 56 ಜನ. ಒಂದು ಸ್ಯಾಟಲೈಟನ್ನು 3 ವರ್ಷದಲ್ಲಿ 360 kg ಸ್ಯಾಟಲೈಟು
ಮಾಡಿ ರಷ್ಯಾದಿಂದ ಸಕ್ಸಸ್ಫುಲ್ ಲಾಂಚ್ ಮಾಡಿದ್ರು. ಎಕ್ಸಾಕ್ಟ್ಲಿ, ಇದೊಂದು ಸಾಧನೆ ಅಲ್ವಾ? 100%. ಇವತ್ತು ನೀವು ತಗೊಳ್ಳಿ ಒಂದು ಎಕ್ಸಾಂಪಲ್ನ, ವರ್ಲ್ಡ್ ಓವರ್ ತಗೊಳ್ಳಿ, ಯಾವುದೇ ಒಂದು ಸ್ಟಾರ್ಟಪ್ ಅಂತ ತಗೊಳ್ಳಿ, ಇದು ಸ್ಟಾರ್ಟಪ್ ಅಂತ ಅಂದ್ಕೊಳ್ಳಿ. 1972 ಇಷ್ಟೊಂದು ಇಂಟರ್ನೆಟ್ ನಾಲೆಡ್ಜ್ ಏನಿಲ್ಲ. ಈ ಯುಗದಲ್ಲೂ ಕೂಡ ನೀವು ನನಗೆ ತೋರಿಸಿ 3 ವರ್ಷದಲ್ಲಿ ಯಾವ್ದಾದ್ರು ಒಂದು ಸ್ಟಾರ್ಟಪ್ ಮಾಡಿ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿರೋ ಎಕ್ಸಾಂಪಲ್ ಇವತ್ತು ಕೂಡ ಇಲ್ಲ, ಸಾಧ್ಯನೇ ಇಲ್ಲ. ಹಾಗೆ ಇವ್ರದ್ದು ಒಂದು ಸ್ಯಾಕ್ರಿಫೈಸ್ ಇತ್ತು. ಅಂದರೆ ಅಷ್ಟು ಡೆಡಿಕೇಟೆಡ್ ಆಗಿದ್ರು. ಈ 3 ವರ್ಷ ಕೂಡ ಈಸಿ ಅಲ್ಲ ಅದು. ನಮಗೆ ಅಲ್ಲಿ ಸ್ಪೇಸ್ ರಿಲೇಟೆಡ್ ಕಾಂಪೊನೆಂಟ್ಸ್ ಇರ್ತಾ ಇರಲಿಲ್ಲ, ಡಿಸೈನ್ ಇರ್ತಾ ಇರಲಿಲ್ಲ, ಫ್ಯಾಬ್ರಿಕೇಷನ್ ಇರಲಿಲ್ಲ. BEL ಅಲ್ಲಿ ಫ್ಯಾಬ್ರಿಕೇಷನ್ ಮಾಡೋದಕ್ಕೆ, ಎಲೆಕ್ಟ್ರಾನಿಕ್ ಫ್ಯಾಬ್ರಿಕೇಷನ್, PCB ಕಾಂಪೊನೆಂಟ್ ಫ್ಯಾಬ್ರಿಕೇಷನ್ ಎಲ್ಲ BEL ಅಲ್ಲಿ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರು. HAL ಅಲ್ಲಿ ಸ್ಟ್ರಕ್ಚರ್ ಎಲ್ಲ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರು. BHEL ಅಲ್ಲಿ ಸೋಲಾರ್ ಸೆಲ್ಸ್ ಎಲ್ಲ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರು. ನೋಡಿ, ಇವತ್ತು ನಾವು ಇಂಡಸ್ಟ್ರಿಯಲೈಸೇಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ, ಔಟ್ಸೋರ್ಸಿಂಗ್ ಅಂತ ಮಾತಾಡ್ತಾ ಇದ್ದೀವಿ. 72 ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ರುಗಳು ಎಲ್ಲರನ್ನು ಅವರು ಒಟ್ಟುಗೂಡ್ಕೊಂಡು ಮಾಡಿದ್ದಾರೆ ಅಂತಂದ್ರೆ ಇದು ಭಾಳ ದೊಡ್ಡ ಸಾಧನೆ. ನಿಜವಾಗ್ಲೂ ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ ಈ ಒಂದು ಸಾಧನೆನ. ಇದು ಅಷ್ಟೇ ಅಲ್ಲ, ಇದು ಕಲಿಯೋದಕ್ಕೋಸ್ಕರ ನಮ್ಮ ಪ್ರೊಫೆಸರ್ ರಾವ್ ಮತ್ತು ಅವರ ಟೀಮು ಅಮೆರಿಕಕ್ಕೆ ಹೋಗ್ತಾಯಿದ್ರು, ನ್ಯಾಸಾದಲ್ಲಿ ಅವ್ರು ಕನ್ಸಲ್ಟೆಂಟ್ ಕೂಡ ಆಗಿದ್ರು, ಹೋಗ್ತಾಯಿದ್ರು. ಮತ್ತು ಅಲ್ಲಿ ಹೋದಾಗ ಅಲ್ಲಿ ಕಾಂಪೊನೆಂಟ್ಸ್ ಇಂಡಸ್ಟ್ರಿ ಎಲ್ಲ ಇದೆಲ್ಲ ಅವ್ರನ್ನೆಲ್ಲ ಮೀಟ್ ಮಾಡ್ತಾಯಿದ್ರು. ಅಲ್ಲಿ ಎಕ್ಸ್ಪೋರ್ಟ್ ಬ್ಯಾನ್ ಇತ್ತು, ನಮಗೆ ಯಾವುದು ಕಾಂಪೊನೆಂಟ್ಸ್ ಕೊಡ್ತಾ ಇರಲಿಲ್ಲ. ಅವಾಗ ಇವ್ರು ಏನು ಮಾಡ್ತಾಯಿದ್ರು, ಬೆಗ್ ಬಾರೋ ಆನ್ ಸ್ಟೀಲ್. ಆ ರೀತಿಯಾಗಿ ಎಲ್ಲೆಲ್ಲಿ ಆಗುತ್ತೋ ಇವಾಗ ಅವು ಕಾಂಪೊನೆಂಟ್ಸ್ ಕೊಡೋಲ್ಲ ಅಂತ ಹೇಳಿದ್ರೆ ಅದು ಫೇಲ್ ಆಗಿದೆ ಇದು ಕಾಂಪೊನೆಂಟು, ಇದನ್ನ ನಾವು ಟೆಸ್ಟಿಂಗ್ ತೊಗೊಂಡೋಗ್ತೀವಿ ಅಂತೆಲ್ಲ ಮಾಡಿಕೊಂಡು ಹಾಗೆಲ್ಲ ತೊಗೊಂಡು ಬಂದಿರೋಂಥ ಎಕ್ಸಾಂಪಲ್ ಕೂಡ ಇದೆ. ಇವತ್ತು ಯಾರು ಆ ರೀತಿಯ ರಿಸ್ಕ್ ತೊಗೊಳ್ತೀವ? ಸಾಧ್ಯನೇ ಇಲ್ಲ. ಆ ರೀತಿಯ ರಿಸ್ಕ್ ತೊಗೊಂಡು, ಅಂದರೆ ಇದು ವೆರಿ ಹೈ ರಿಸ್ಕ್ ಅಂದ್ರೂ ನಮ್ಮ ದೇಶಕ್ಕೋಸ್ಕರ ಮಾಡಬೇಕು, ನಮ್ಮ ದೇಶಕ್ಕೋಸ್ಕರ ಡಿವಿಯೇಷನ್ ಕೂಡ ಅಂದ್ರೂ ಆ ರೀತಿಯಾಗಿ ಡಿಸೈನ್ ಆಗಲಿ, ಟೆಕ್ನಾಲಜಿ ಆಗಲಿ, ಟೆಕ್ನಿಕಲ್ ಥಿಂಗ್ ಆಗಲಿ, ಕಾಂಪೊನೆಂಟ್ಸ್ ಆಗಲಿ, ಮಟೀರಿಯಲ್ಸ್ ಆಗಲಿ, ಈ ರೀತಿಯಾಗಿ ಫ್ರೀ ಸ್ಯಾಂಪಲ್ಸ್ ಅಂತ ತೊಗೊಳ್ಳೋದು, ಇಲ್ಲಾಂದರೆ ಕಾಂಪ್ಲಿಮೆಂಟ್ರಿ ಅಂತ ಇಸ್ಕೊಳ್ಳೋದು, ಇಲ್ಲಾಂದರೆ ಇದು ಸೆಕೆಂಡ್ರಿ ವೇಸ್ಟೇಜ್ ಅಂತ ಇರೋದು, ಆ ಥರ ಎಲ್ಲ ತೊಗೊಂಡು ಬಂದು ಒಂದು ಸ್ಯಾಟಲೈಟ್ ಅಸೆಂಬಲ್ ಮಾಡಿ ಸಕ್ಸಸ್ಫುಲ್ ಲಾಂಚ್ ಮಾಡುವಂಥದ್ದು. ಅವ್ರು ಆ ಥರ ಸದೃಢವಾದಂಥ ಬೀಜ ಹಾಕಿದಾರಂತ ಇವತ್ತು ಹೆಮ್ಮರವಾಗಿ ನಿಂತ್ಕೊಂಡ್ಬಿಟ್ಟಿದೆ ಸರ್. ಹೌದು, 62 ಅದಕ್ಕೆ ಹೇಳೋದು ಭಾಳ ಸಾಲಿಡ್ ಫೌಂಡೇಶನ್ ಅದು. ಅದರೊಂದು ಕಲ್ಚರ್ ಬಿಲ್ಡಪ್ ಆಗೋಯ್ತು. ನೋಡಿ, ಇಲ್ಲಿ ಏನಂತಂದರೆ ನಾವು ಭಾಳ ಅಬ್ಸರ್ವ್ ಮಾಡಬೇಕಾಗಿದೆ ಅಂಥದ್ದು ಒಂದು ಕಲ್ಚರ್ ಅಂತಂದರೆ ಇಸ್ರೋ ಕಲ್ಚರ್ ಅಂತ ಇದೆ. ಇವಾಗ ನಮ್ಮ 86 ಡಿಪಾರ್ಟ್ಮೆಂಟ್ ಇದೆ ನೋಡಿ ಇದರಲ್ಲಿ, ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ. ಅದರಲ್ಲಿ ಒಂದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಷ್ಟು ಪ್ರೊಡಕ್ಟಿವ್. ಹೌದು, ಒನ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತಲೇ ಅನ್ಕೊಳ್ಳೋಣ. ಒಂದೇ ಒಂದು ಅಂತ ಹೇಳೋದು ಬೇಡ, ಬಾಕಿಯವ್ರಿಗೆ ನಾವು ಇದು ಮಾಡಬಾರ್ದು. ಬಾಕಿ ಡಿಪಾರ್ಟ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದರೆ ಈ ದೇಶಕ್ಕೆ ಒಂದು ಹೆಮ್ಮೆಯನ್ನು ತಂದಿರೋಂಥದ್ದು, ದೇಶಕ್ಕೆ ಒಂದು ಕಾನ್ಫಿಡೆನ್ಸನ್ನು ಕೊಟ್ಟಿರೋಂಥದ್ದು, ಈ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಅಂತ ಕೊಟ್ಟಿರೋದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂತ ನೋಡಿದ್ರೆ ಆ ಒಂದು ಫೌಂಡೇಶನ್ ಇದೆಯಲ್ಲ, ಆ ಫೌಂಡೇಶನ್ ಇಸ್ರೋ ಕಲ್ಚರ್ ಅಂತ ಇದೆ. ಇಸ್ರೋ ಕಲ್ಚರಲ್ಲಿ ಏನಂತಂದರೆ ಯು ಹ್ಯಾವ್ ಟು ವರ್ಕ್. ಕೆಲಸ ಒಂದೇ ಇಂಪಾರ್ಟೆಂಟ್, ಕೆಲಸ ಒಂದು ಬಿಟ್ಟು ಬೇರೆ ಏನು ಇಂಪಾರ್ಟೆಂಟ್ ಅಲ್ಲ. ನಿಂದು ಯು ಹ್ಯಾವ್ ಟು ಕಾಂಟ್ರಿಬ್ಯೂಟ್. ನೀವು ಅವ್ರ ಮಗ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಏನಿದ್ರು ಹೊರಗಡೆ ಆಫೀಸ್ ಒಳಗಡೆ ಬಂದರೆ ಯು ಆರ್ ಸೀರಿಯಸ್. ಇವತ್ತು ಮಲ್ಟಿನ್ಯಾಷನಲ್ ಕೂಡ ನೀವು ಆ ರೀತಿ ಶಿಸ್ತನ್ನು ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಅಷ್ಟು ಡಿಸಿಪ್ಲಿನ್, ಅಷ್ಟು ಡೆಡಿಕೇಶನ್, ಅಷ್ಟು ಸೀರಿಯಸ್ನೆಸ್. ಇದ್ರ ನಡುವೆ ನಿಮ್ಗೆ ಒಂದು ಸ್ವಲ್ಪ ಇಂಟ್ರಾಕ್ಟ್ ಮಾಡ್ತೀನಿ. ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರ ಸರ್, ಈಗ ನೀವು ಹೇಳ್ತಾ ಇದ್ದೀರ ಅಂತ ಕೇಳ್ತಾ ಇದ್ದೀನಿ. ವಿಜ್ಞಾನಿಗಳ ಮನಸ್ಥಿತಿ ಹೇಗಿರುತ್ತೆ? ಎಲ್ಲರ ಪ್ರಕಾರ ಏನಂದರೆ ಫುಲ್ ಸೀರಿಯಸ್ ಆಗಿರ್ತಾರೆ. ಯಾವಾಗಲೂ ಏನಂತಂದರೆ ಸ್ಟಡೀಸು, ಯಾವಾಗ ನೋಡ್ರು ರಿಸರ್ಚು, ಯಾವಾಗ ನೋಡ್ರು ಏನೇನೋ ರಿಲೇಟೆಡ್ ಆಗಿರುವಂತಹ ವರ್ಕ್ ಮಾಡ್ತಾ ಇರ್ತಾರೆ. ಅದು ಬಿಟ್ಟು ಬೇರೆ ಅವ್ರ ಲೈಫಲ್ಲಿ ಹೆಂಗಿರ್ತಾರೆ? ಅವ್ರ ಕಾಮಿಡಿ ಲೈಫ್ ನಡೀತಾ ನಿಮ್ಮ ಜೀವನದಲ್ಲಿ? ಭಾಳ ಇಂಪಾರ್ಟೆಂಟ್ ಮತ್ತು ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ರಿ. ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿರುತ್ತೆ, ತುಂಬ ಆ್ಯಕ್ಚುಲಾಗಿ ಹೊರಗಡೆ ಹಂಗೆ ಕಾಣಿಸುತ್ತೆ. ಆದರೆ ನಾವು ವರ್ಕಲ್ಲಿ ಕೂತ್ಕೊಂಡ್ರೆ ವರ್ಕಲ್ಲಿ ಸೀರಿಯಸ್, ವರ್ಕಲ್ಲಿ ನೋ ಕಾಂಪ್ರಮೈಸ್. ನಾವು ಆ ವರ್ಕ್ ಬೆಂಚಲ್ಲಿ ಕೂತ್ಕೊಂಡ್ರೆ ಅದು ಯಾವುದೇ ರೀತಿಯಾದ ಕಾಂಪ್ರಮೈಸ್ ಆಗಲಿ, ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ಸ್ ಆಗಲಿ, ಯಾವುದೇ ಅಂತ ಡಿವಿಯೇಷನ್ ಆಗಲಿ ಇರೋಲ್ಲ. ಸತ್ಯನೇ, ಸತ್ಯನ ಬಿಟ್ಟರೆ ಬೇರೆ ಏನೂ ಇಲ್ಲ ಕೆಲಸದಲ್ಲಿ. ಆದರೆ ಹೊರಗಡೆ ಬಂದರೆ ಅಷ್ಟೇ ಜಾಲಿಯಾಗಿರ್ತಾರೆ. ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಈ ನಮ್ಮ ಪ್ರೊಫೆಸರ್ ರಾವ್ ಅವರು ಬಹಳ ಜಾಲಿ ಪರ್ಸನ್. ಅವರು ಬಟ್ ಬಹಳ ಜಾಲಿ ಪರ್ಸನ್. ನೋಡಿದ್ರೆ ಆ ಥರ ಅನ್ಸುತ್ತೆ, ಫುಲ್ ಸೀರಿಯಸ್ ಅನ್ಸುತ್ತೆ. ಈಗ ಏನಂತಂದರೆ ಆವಾಗೆಲ್ಲ 1970s 80s ಈ ಕ್ರಿಕೆಟ್ ಮ್ಯಾಚ್ ಎಲ್ಲ ಬಂದರೆ ಇದರಲ್ಲಿ ರೇಡಿಯೋನಲ್ಲಿ ಬರ್ತಾ ಇತ್ತು. ಇವರು ಅವ್ರ ಕ್ಯಾಬಿನಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರು. ಅದೇ ರೀತಿ ನಾವುಗಳು ಕೂಡ ಇಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ವಿ ರೇಡಿಯೋ. ಆವಾಗ ಒಂದ್ಸರಿ ಬಂದು
ಈ ಥರ ನಾವೆಲ್ಲ ಲ್ಯಾಬಲ್ಲಿ ಕೂತ್ಕೊಂಡಿದ್ವಿ. ಇವ್ರು ಬರ್ತಿದ್ದಂಗೆ ನಾವು ಯಾಕಂದ್ರೆ ಬಾಸ್ ಅಲ್ಲ, ಹೌದೌದು. ಇವ್ರು ಒಳಗಡೆ ಕೂತ್ಕೊಂಡ್ರೆ ಇವರು ಏನಾಗ್ತಾ ಇದೆ, ಎಲ್ಲ ಕೆಲಸ ನಡೀತಾ ಇದೆ. ಹಾಂ, ಕ್ರಿಕೆಟ್ ಮ್ಯಾಚ್ ಏನಾಯ್ತು ಇವತ್ತು, ಯಾರು ಗವಾಸ್ಕರ್ ಎಷ್ಟು ಹೊಡೆದ ಅಂತ ಕೇಳಿದ್ರು. ಸರ್ ನಿಮ್ಮ ರೇಡಿಯೋದಲ್ಲಿ ಎಷ್ಟು ಹೊಡೆದ್ರು ಅಷ್ಟೇ ನಮ್ಮ ರೇಡಿಯೋದಲ್ಲಿ ಹೊಡೆದಿದ್ದು. ಆ ರೀತಿಯಾಗಿ ಅಷ್ಟು ಜಾಲಿಯಾಗೂ ಇರ್ತಾಯಿದ್ರು, ಅಷ್ಟು ಜೋವಿಲಾಗೂ ಇರ್ತಾರೆ. ಮತ್ತು ಯಾವುದೇ ಒಂದು ಫಂಕ್ಷನ್ ಆಗಲಿ, ಒಂದು ಮದುವೆ ಆಗಲಿ, ಒಂದು ಮುಂಜಿ ಆಗಲಿ, ಇಲ್ಲ ಒಂದು ಮನೆಯಲ್ಲಿ ಒಂದು ಡೆತ್ ಆಗಲಿ, ಎಲ್ಲರೂ ಇರ್ತಾಯಿದ್ರು. ಇವತ್ತು ಅದೇ ಕಲ್ಚರ್ ಇದೆ ಇಸ್ರೋದಲ್ಲಿ, ಇವತ್ತೂ ಅದೇ ಕಲ್ಚರ್. ಇವಾಗ ರಿಟೈರ್ ಆಗಿರ್ಬೋದು, ಸರ್ವಿಸಲ್ಲಿರ್ಬೋದು, ಏನಿದ್ರು ಎಲ್ಲರೂ ಬಂದು ಸೇರ್ಕೊಳ್ಳೋದು ಮತ್ತು ಇಂಟ್ರ್ಯಾಕ್ಟ್ ಮಾಡೋದು ಇದ್ದೇ ಇದೆ. ಮತ್ತು ಇನ್ನೊಂದು ಭಾಳ ಫೇಮಸ್ ಸ್ಟೋರಿ ಒಂದಿದೆ. ಆಫೀಸ್ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ. ಆದರೆ 5 ಗಂಟೆ ಮೇಲೂ ಕೆಲಸ ಮಾಡಬೇಕು ಅಂತ ಪ್ರೊಫೆಸರ್ ರಾವ್ ಅವ್ರದ್ದು ಆಸೆ. ಜನಗಳಿಗೂ ಅವ್ರು ಏನು ಮಾಡಿದ್ರು, ಮಸಾಲೆ ದೋಸೆ ಕೊಡ್ತೀವಿ ಅಂತ ಹೇಳಿದ್ರು. 5 ಗಂಟೆ ಮೇಲೆ ಯಾರು ಇರ್ತಾರೋ ಅವ್ರಿಗೆಲ್ಲ ಫ್ರೀ ಮಸಾಲೆ ದೋಸೆ ಅಂತ. ಇದು 1980s ಫ್ರೀ ಮಸಾಲೆ ದೋಸೆ ಅಂತ ಹೇಳಿದಾಗ ನೀವು ನಂಬಲ್ಲ, 40-50% ಜನ ಸ್ಟೇ ಮಾಡ್ತಾಯಿದ್ರು ಮಸಾಲೆ ದೋಸೆ ಆಫರ್ಗೆ. ಹಾಂ, ಆದರೆ ಮಸಾಲೆ ದೋಸೆ 5 ಗಂಟೆಗೆ, 5 ಕಾಲಿಗೆ ಮಸಾಲೆ ದೋಸೆ ಕೊಡೋದು. ನೆಕ್ಸ್ಟ್ ಬಸ್ ಇರೋದು 7 ಗಂಟೆಗೆ. ನೀವು ಏನೇ ಮಾಡಿದ್ರು 1 ಅವರ್ ನೀವು ಕೆಲಸ ಮಾಡ್ತೀರಾ? ಇವ್ರು ನೋಡಿ, ಆವಾಗಲೇ ಅವ್ರದ್ದು ಅಷ್ಟೊಂದು ಥಿಂಕಿಂಗ್ ಇತ್ತು. ಅವ್ರು 1 ಅವರ್ ಕೆಲಸ ಮಾಡಿದ್ರು ನಾನು ಕೊಟ್ಟಿರೋದು ಕಾಂಪನ್ಸೇಟ್ ಅಂದರೆ ಒಂದು ಥರದಲ್ಲಿ ಅಲ್ಲಿ ಎಂಪ್ಲಾಯೀಸು ಕೂಡ ಒಂಥರ ಎನ್ಕರೇಜ್ಮೆಂಟ್ ಇರ್ತಾ ಇತ್ತು. ಇದೆಲ್ಲ ಸ್ಮಾಲ್ ಥಿಂಗ್ಸ್ ವಿಚ್ ಆರ್ ಎನ್ಕರೇಜಿಂಗ್. ಒಂದು ಎಕ್ಸಾಂಪಲ್, ತುಂಬಾ ಜನರಿಗೆ ಗೊತ್ತಿರಲ್ಲ ಇಂಥ ಇಂಟ್ರೆಸ್ಟಿಂಗ್ ವಿಚಾರಗಳು. ಹೌದು, ಏನೋ ಸೈಂಟಿಸ್ಟ್ಗಳ ಅಂದ ತಕ್ಷಣವೇ ಅವರ ನೋಡುವಂತ ದೃಷ್ಟಿಕೋನನೇ ಬೇರೆ ಇರುತ್ತೆ. ಹೌದು. ಆ ರೀತಿಯಾಗಿ ಸಂಜೆ ಇರ್ತಾ ಇದ್ರು, ಮತ್ತೆ 7 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ರು. ಒಂದ್ಸರಿ ನಾವು ಸ್ಟೇ ಮಾಡಿದ್ಮೇಲೆ 40-50% ಜನ ಅವ್ರಿಗೂ ಕೂಡ ಹೆಲ್ಪ್ ಆಗ್ತೈತೆ. ಯಾಕಂದ್ರೆ ಎಲ್ಲ ಬ್ಯಾಚುಲರ್, ಆಗೆಲ್ಲ ಬ್ಯಾಚುಲರು, ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅನ್ನೋದಿಲ್ಲ, ಇಲ್ಲೇ ತಿನ್ಕೊಳ್ಳೋದು. ಆಮೇಲೆ ಹೀಗೆ ಬಹಳಷ್ಟು ಇಂಟ್ರಾಕ್ಷನ್ಗಳು ಕೂಡ ಇರುತ್ತೆ. ಸೊ ಇದು 1972 ಆದಮೇಲೆ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿಗಳು ನಾವು ಕೇಳ್ಕೊಳ್ತಾ ಹೋಗೋಣ. ಓಕೆ ಸರ್, ಈಗ 72 ಆದಮೇಲೆ ಸ್ಪೆಷಲಿ 75 ವಿಚಾರದಲ್ಲಿ ಬಂದರೆ ಸೋವಿಯತ್ ಒಕ್ಕೂಟದ ಜೊತೆಗೆ, ಅಂದರೆ ಐ ಮೀನ್ ಟು ಸೇ ಏನೋ ರಷ್ಯಾ ಜೊತೆಗೆ ನಾವು ತುಂಬ ಚೆನ್ನಾಗಿ ಒಳ್ಳೆ ಬಾಂಧವ್ಯವನ್ನು ಬೆಳ್ಕೊತಾ ಹೋಗ್ತೀವಿ. ನೀವು ಆಗಲೇ ಹೇಳ್ತಾ ಇದ್ರಿ ಆರ್ಯಭಟ್ಟದ ವಿಚಾರವಾಗಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಆರ್ಯಭಟ್ಟ ಲಾಂಚ್ ಮಾಡೋದಕ್ಕೆ ಅವ್ರು ನಮ್ಗೆ ಅವಕಾಶ ಕೊಡ್ತಾರೆ. ಅದನ್ನು ಭಾರತ ಸಂಪೂರ್ಣವಾಗಿ ಯಶಸ್ವಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಳುತ್ತೆ, ಯಶಸ್ವಿಯಾಗಿ ಉಡಾವಣೆ ಮಾಡುತ್ತೆ. ಭಾರತಕ್ಕೆ ಮೊದಲ ಬಾರಿಗೆ ಹೆಮ್ಮೆಯ ವಿಚಾರ, ಇಡೀ ವಿಶ್ವವೇ ಭಾರತದತ್ತ ಮೊದಲನೇ ಬಾರಿ ತಿರುಗಿ ನೋಡಿರುವಂತಹ ಸಂದರ್ಭ ಅದು, ಆರ್ಯಭಟ್ಟ ಸಕ್ಸಸ್ಫುಲ್ ಆಗಿ ಇದು ಆದಾಗ. ಸೊ ಅದಾದ ಮೇಲೆ ಭಾರತವನ್ನು ವಿಶ್ವ ನೋಡುವಂತಹ ದೃಷ್ಟಿಕೋನ ಹೇಗಾಯಿತು ಸರ್? ಒಂದು ಸರಿ ಆರ್ಯಭಟ್ಟ ಆದಮೇಲೆ ಒಂದು ರೆಕಗ್ನಿಷನ್ ಸಿಕ್ತು. ಇಲ್ಲಿ ಏನಾಯ್ತಂದರೆ ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ, ಆವಾಗ ನಾಸಾ ಇತ್ತು, ನಾಸಾ ಮೇಜರ್ ಆರ್ಗನೈಸೇಷನ್. ನೆಕ್ಸ್ಟು ಬಂದರೆ ರಾವ್ ಕಾಸ್ಮಾಸ್ ಅಂದರೆ ರಷ್ಯಾ. ಇದೆರಡೇ ಮೇಜರ್ ಸ್ಪೇಸ್ ಪ್ರೋಗ್ರಾಮ್ ಅಂತ ಇದ್ದಿದ್ದು. ಅದೇ ಟೈಮಲ್ಲಿ ಈಸಾ, ಯುರೋಪಿಯನ್ ಸ್ಪೇಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. 4ನೇದು ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಆವಾಗಲಿಂದನೇ ಒಂದು 4 ಸ್ಪೇಸ್ ಡಿಪಾರ್ಟ್ಮೆಂಟಲ್ಲೂ ಒಂದು ಒಪ್ಪಂದಕ್ಕೆ ಬಂದರು. ನಮ್ಮಲ್ಲಿ ಏನು ಮ್ಯೂಚುವಲ್ ಹೆಲ್ಪ್ ಬೇಕು, ಮ್ಯೂಚುವಲ್ ಟೆಕ್ನಿಕಲ್ ಇನ್ಫಾರ್ಮೇಷನ್ ಕೊಡಬೇಕು, ಟು ದ ಎಕ್ಸ್ಟೆಂಟ್ ದಟ್ ಇಟ್ ಡಸಂಟ್ ಅಫೆಕ್ಟ್ ಮೈ ಕಂಟ್ರಿ. ನಾನು ಕೊಡಬೇಕು, ನಾನು ಸಪೋರ್ಟ್ ಮಾಡಬೇಕು ಅಂತ ಒಂದು ಒಪ್ಪಂದವನ್ನು ಮಾಡ್ಕೊಳ್ತು. ನೋಡಿ, ಆವಾಗ ಮಾಡ್ಕೊಂಡಿದ್ದ ಒಪ್ಪಂದನೇ ಇವಾಗ ಕೂಡ. ಇವಾಗ ಯಾವುದೇ ಸ್ಯಾಟಲೈಟ್ ಲಾಂಚ್ ಮಾಡ್ಬೇಕಾದ್ರೆ ಯಾವುದೇ ಕಂಟ್ರಿಯಿಂದ ಬಾಕಿ ಕಂಟ್ರಿ ಎಲ್ಲ ಸಪೋರ್ಟ್ ಮಾಡಲೇಬೇಕು. ದೇರ್ ಇಸ್ ನೋ ಚಾಯ್ಸ್. ಇವಾಗ ಅಮೆರಿಕಾ ರಾಕೆಟ್ ಲಾಂಚ್ ಮಾಡಿದ್ರೆ, ನನ್ನ ಗ್ರೌಂಡ್ ಸ್ಟೇಷನ್ ಇಂಡಿಯಾದಲ್ಲಿದ್ದರೆ ರಾಕೆಟ್ನ ಪಾಸ್ ಆಗ್ತಾಯಿದ್ರೆ ನನ್ನ ಗ್ರೌಂಡ್ ಸ್ಟೇಷನ್ ಸಪೋರ್ಟ್ ಮಾಡಬೇಕು. ಈ ರೀತಿಯಾಗಿ 4 ದೇಶಗಳು ಕೂಡ ಭಾಳ ಇಂಟ್ರಿಕೇಟಾಗಿ ಕ್ಲೋಸ್ ಆಗಿ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಸ್ಪೆಸಿಫಿಕ್ ಆಗಿ ನೀವು ರಷ್ಯಾನ ಕೇಳಿದ್ರಿ, ರಷ್ಯಾ ಎಲ್ಲ ಸ್ಪೇಸ್ ಪ್ರೋಗ್ರಾಮ್ ಆ್ಯಕ್ಟಿವಿಟೀಸ್ಗೂ ರಷ್ಯಾ ಸಪೋರ್ಟ್ ಮಾಡ್ತಾ ಬಂತು. ನಮಗೆ ಫೆಸಿಲಿಟಿ ಬಿಲ್ಡಪ್ ಮಾಡ್ತಾ ಬರುವಂಥ ಒಂದು ನೆಸಿಟಿ ಬಂತು. ಯಾಕಂದರೆ 1972 1982ವರೆಗೂ ಭಾಳ ಕ್ರೂಷಿಯಲ್ ಪೀರಿಯಡ್ ನಮಗೆ. ಆ ಟೈಮಲ್ಲೇ ನಮಗೆ ಇದು ನಮ್ಮ ರಾಕೆಟ್ ಲಾಂಚ್ ಇದೆಯಲ್ಲ, ಎಸ್ ಎಲ್ ವಿ ಲಾಂಚ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದ್ದು ನಮ್ಮ ಅಬ್ದುಲ್ ಕಲಾಂ ಸಾಹೇಬ್ರ ಒಂದು ಏನು ಬಹಳ ಘನವಾದ ಒಂದು ವ್ಯಕ್ತಿ. ಆ್ಯಕ್ಚುಲಿ ನಾವು ಎಷ್ಟು ವಿಕ್ರಮ್ ಸಾರಾಭಾಯಿ ಅವ್ರ ಬಗ್ಗೆ ಮತ್ತು ಸತೀಶ್ ಧವನ್ ಬಗ್ಗೆ ಮಾತಾಡ್ತೀವಿ, ಪ್ರೊಫೆಸರ್ ಯು ಆರ್ ಅವ್ರ ಬಗ್ಗೆ ಮಾಡ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಅಷ್ಟೇ ನಾವು ಅಬ್ದುಲ್ ಕಲಾಂ ಸಾಹೇಬ್ರ ಬಗ್ಗೆನೂ ಮಾತಾಡಬೇಕಾಗುತ್ತೆ. ಯಾಕಂದರೆ ಅವರೇ ಈ ರಾಕೆಟ್ನ ಪಿತಾಮಹ ಅಂದರೆ ಅವರೇ SLV ಸ್ಟಾರ್ಟ್ ಮಾಡಿದ್ರು. ಆ SLV ರಾಕೆಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಇದು ಸಾಲಿಡ್ ಎಂಜಿನ್ ರಾಕೆಟ್.
ಇವಾಗ ಏನು ನಮ್ಮ ಸ್ಟಾರ್ಟಪ್ಸ್ನವ್ರು ಮಾಡ್ತಾ ಇದ್ದಾರೆ ಹ್ಮ್. ಇಂಡಿಯಾದಲ್ಲಿ ಹ್ಮ್. 2025 2026 ನಾವೇನು ಮಾಡ್ತಾ ಇದ್ದೀವಿ, ಹ್ಮ್. ಸಾಲಿಡ್ ಇಂಜಿನ್ ಹ್ಮ್. ರಾಕೆಟ್, ನಾನು ಅಂಡರ್ಮೈನ್ ಮಾಡ್ತಾ ಇಲ್ಲ ಅಂದರೂ ಆವಾಗಲೇ ಇವರು ಅಬ್ದುಲ್ ಕಲಾಂ ಸಾಹೇಬರು ಸ್ಟಾರ್ಟ್ ಮಾಡಿದರು. ಹ್ಮ್. ಆ ಬೇಕಾದ ಸಪೋರ್ಟು, ಟೆಕ್ನಿಕಲ್ ಡಿಸೈನು, ಟೆಕ್ನಿಕಲ್ ಆ್ಯಕ್ಟಿವಿಟಿ ಮತ್ತು ಫ್ಯೂಯಲ್ ಆಲ್ಸೋ ನಮಗೆ ರಷ್ಯಾದಿಂದ ಕೊಡುವಂಥ ಒಂದು ಹ್ಮ್. ಒಪ್ಪಂದ ಆಯಿತು. ಆವಾಗ ಒಂದು ಅಗ್ರಿಮೆಂಟ್ ರಷ್ಯಾದಲ್ಲಿ ಏನಂತಂದರೆ, ಏನೇ ಸ್ಯಾಟಲೈಟ್ ಡೆವಲಪ್ ಮಾಡಲಿ, ಏನೇ ರಾಕೆಟ್ ಡೆವಲಪ್ ಮಾಡಲಿ, ಹ್ಮ್. ರಷ್ಯಾ ಸಪೋರ್ಟ್ ಮಾಡುತ್ತೆ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು. ಹ್ಮ್. 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 ಅದಾದ್ಮೇಲೆ ಅಲ್ಲಿಂದ ನಮಗೆ ಸಂಪೂರ್ಣವಾಗಿ ಸಪೋರ್ಟ್ ಸಿಗ್ತಾನೆ ಬಂತು. ಕಂಟಿನ್ಯೂಸ್ ಆಗಿ ಸಪೋರ್ಟ್ ಸಿಗ್ತಾನೆ ಬಂತು ನಮ್ಗೆ. ಹೌದು. ಹ್ಮ್. 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 ಸರ್ ಅದಾದ್ಮೇಲೆ ಹ್ಮ್. 1982 ಇಂದ 92 ವರೆಗೆ ಹ್ಞೂ ಸ್ಪೆಷಲಿ ಹೌದು MCF ಬಗ್ಗೆ ಮಾತಾಡೋದಾದ್ರೆ ಹೌದು. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ಬೋದಾ? ಇದಕ್ಕಿಂತ ಸ್ವಲ್ಪ ನಾವು ಹಿಂದೆ ಹೋದರೆ ಹ್ಮ್. 1979 77 78 79 ಆ ಟೈಮಲ್ಲೇ ಹ್ಮ್. ನಾವು ಶ್ರೀಹರಿಕೋಟ ಕೂಡ ಎಸ್ಟಾಬ್ಲಿಷ್ ಮಾಡುವಂಥ ಹಾ. ಒಂದು ಸಂಕಲ್ಪವನ್ನು ಮಾಡಿದ್ರು. ಸರ್ ನಂಗೆ ಅದರಲ್ಲಿ ಒಂದು ಡೌಟ್ ಇದೆ, ತುಂಬಾ ಹ್ಮ್. ಜನರಿಗೆ ಕ್ಯೂರಿಯಾಸಿಟಿ ಇದೆ, ಡೌಟ್ ಅನ್ನೋದಕ್ಕಿಂತ ಕ್ಯೂರಿಯಾಸಿಟಿ ಇದೆ. ಹ್ಮ್. ಯಾಕೆ ಶ್ರೀಹರಿಕೋಟವನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರು? ಶ್ರೀಹರಿಕೋಟದಲ್ಲೇ ಯಾಕೆ ಆ ಒಂದು ಲಾಂಚಿಂಗ್ ಪ್ಯಾಡ್ ಆಯಿತು ಅಂತ? ನೋಡಿ, ಇದರಲ್ಲಿ ನಮ್ಮ ಏನು ಫೌಂಡಿಂಗ್ ಫಾದರ್ಸ್ ಅಂತ ಇದ್ದಾರೆ, ಹ್ಮ್. ಅವರ ಇನ್ವಾಲ್ವ್ಮೆಂಟು ಮತ್ತು ಅವ್ರಿಗಿದ್ದ ಒಂದು ಜ್ಞಾನ ಅನ್ನೋದಿದೆಯಲ್ಲ, ಹ್ಮ್. ಅದು ಭಾಳ ಡೀಪ್ ಅದು. ಹ್ಮ್. ಇವಾಗ 1972 to 1982 ಹ್ಮ್. ನೀವು ಆ ಪೀರಿಯಡಲ್ಲಿ ನೋಡಿದ್ರೆ ಹ್ಮ್. ಎರಡು ಬಹಳ ಘನವಾದ ಕೆಲಸ ನಡೀತು. ಒಂದು ಬಂದ್ಬಿಟ್ಟು ಶ್ರೀಹರಿಕೋಟ ಮಾಡೋದು ಲಾಂಚ್ ಪ್ಯಾಡಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಹ್ಮ್. ಇದಕ್ಕೆ ಕಾರಣ ಬಂದ್ಬಿಟ್ಟು ನಮಗೆ ಈಕ್ವಿಟೋರಿಯಲ್ ಲಾಂಚ್ ವೆಹಿಕಲ್, ನಮಗೆ ಆ ಈಕ್ವೇಟರ್ಗೆ ಹತ್ತಿರ ಆಗಿರಬೇಕು. ಕರೆಕ್ಟ್. ಆ ರೀತಿಯಾಗಿ ನಮಗೆ ಬೇಕಾಗಿದ್ದು ನಮಗೆ ಶ್ರೀಹರಿಕೋಟ. ಹ್ಮ್. ಹ್ಮ್. ಮತ್ತು ಸಮುದ್ರ ಹತ್ತಿರ ಇರಬೇಕು. ಯಾಕೆಂದರೆ ಈ ಯಾವುದೇ ಲಾಂಚ್ ಪ್ಯಾಡ್ ಇರಲಿ, ಹ್ಮ್. 5 ಕಿಲೋಮೀಟರ್ಸ್ ರೇಡಿಯಸ್ಸಲ್ಲಿ ಹ್ಮ್. ಯಾವುದೇ ಹ್ಯಾಬಿಟೇಷನ್ ಇರಬಾರ್ದು. ಹ್ಮ್. ಯಾಕೆಂದರೆ ಈ ರಾಕೆಟ್ ಫ್ಯೂಯಲ್ ಇದೆಯಲ್ಲ, ಹ್ಮ್. ಅದು 5 ಕಿಲೋಮೀಟರ್ವರೆಗೂ ಡ್ಯಾಮೇಜ್ ಮಾಡುವಂಥ, ಅಕಸ್ಮಾತ್ ಏನಾದ್ರು ಆಕ್ಸಿಡೆಂಟ್ Accident ಆಯಿತು, ಆದ್ರೆ, ಹ್ಮ್. ಮತ್ತು ಫ್ಯೂಯಲ್ ಸ್ಟೋರೇಜ್ ಮಾಡಿರ್ತಾರೆ. ಇವಾಗ ಇಂಧನಗಳು, ಹ್ಮ್. ಇವಾಗ ಪೆಟ್ರೋಲಕ್ಕೆ ಡೀಸೆಲ್ ಎಲ್ಲ ಇದೆಯಲ್ಲ, ಅದೇ ಹ್ಮ್. ರೀತಿ ರಾಕೆಟ್ ಎಂಜಿನ್ದು ಕಂಬಸ್ಟಿಬಿಲಿಟಿ ಭಾಳ ಜಾಸ್ತಿ ಹೈ ಆಗುತ್ತೆ. ಅದು. ಹ್ಮ್. ಸೊ ಅದನ್ನು ಸ್ಟೋರೇಜ್ ಮಾಡಿರ್ತಾರೆ. ಅದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಾ ಹೋದರೆ ನೀವು ಅದಕ್ಕೆ ಬೇಕಾದಂಥ ಜಾಗ ಹ್ಮ್. 5 ಕಿಲೋಮೀಟರ್ ದೂರದಲ್ಲಿ ಏನೂ ಹ್ಯಾಬಿಟೇಷನ್ ಇರಬಾರ್ದು, ಹ್ಮ್. ಮತ್ತು ಅದಕ್ಕೆ ಈಕ್ವಿಟರ್ಗೆ ಹತ್ತಿರ ಆಗಿರಬೇಕು, ಹ್ಮ್. ಸಮುದ್ರ ತೀರ ಇರಬೇಕು, ಹ್ಮ್. ಮತ್ತು ನಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಕೂಡ ಹ್ಮ್. ಹತ್ತಿರ ಈಸಿ ಆಗಬೇಕು ಅಂತ ಹೇಳ್ಬಿಟ್ಟು. ಹ್ಮ್. ಅಂದರೆ ಮೇಯ್ನಾಗಿ ನಮಗೆ ಹಾರ್ಬರ್, ಹ್ಮ್. ಇವಾಗ ಚೆನ್ನೈ, ಹ್ಮ್. ಚೆನ್ನೈಯಿಂದ ನಮಗೆ ಚೆನ್ನೈ ಹತ್ತಿರ ಇರಬೇಕು ಅಂತ. ಆ ಚೆನ್ನೈ ಹತ್ತಿರ ಎಲ್ಲಿ ನೋಡೋಕೆ ಹೋದ್ರೂ ಹ್ಯಾಬಿಟೇಷನ್ ಇದೆ. ಹ್ಮ್. ಹ್ಮ್. ನಮಗೆ ನಿಯರೆಸ್ಟ್ ಸಿಕ್ಕಿದ್ದು ಇದೇ ಜಾಗ. ಹ್ಮ್. ಹ್ಮ್. ಅದರಿಂದ ಸೆಲೆಕ್ಟ್ ಮಾಡಿದ್ರು. ನೋಡಿ, ಆ್ಯಕ್ಚುಲಾಗಿ ಅದೇನು ಮೇನ್ ರೋಡ್ ಇದೆ, ನ್ಯಾಷನಲ್ ಹೈವೇ ಇದೆ, ಹ್ಮ್. ಅಲ್ಲಿಂದ 6 ಕಿಲೋಮೀಟರ್ ಒಳಗಡೆ ಹೋಗಬೇಕು. ಹ್ಮ್. ಅವಾಗ ರೋಡ್ ಕೂಡ ಇರಲಿಲ್ಲ. ಹ್ಮ್. ಹೌದು. ಹ್ಮ್. ಪೂರಾ ಅದು ಅದೇನು ಟ್ರೈಬಲ್ ಏರಿಯಾ, ಹ್ಮ್. ಟ್ರೈಬಲ್ ವಿಲೇಜಸ್ ಇತ್ತು ಅಲ್ಲಿ. ಹ್ಮ್. 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 ಆ ಟ್ರೈಬಲ್ ವಿಲೇಜಸಲ್ಲಿ ಹೋಗ್ಬಿಟ್ಟು ನಾವಿಲ್ಲಿ ಈ ಥರ ರಾಕೆಟ್ ಎಲ್ಲ ಮಾಡಿದ್ರೆ ಅವರು ಒಪ್ತಾ ಇರಲಿಲ್ಲ. ಅವರು ಹ್ಮ್. ಭಾಳ ಐಡಿಯಾ ಮಾಡಿ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿದ್ದಾರೆ. ಇವಾಗ Okay. ಶ್ರೀಹರಿಕೋಟದಲ್ಲಿ ಆ ಲಾಂಚ್ ಪ್ಯಾಡ್ ಡೆವಲಪ್ ಆಗೋದಕ್ಕೆ ಹ್ಮ್. ಕಂಪ್ಲೀಟಾಗಿ ಸಪೋರ್ಟ್ ಮಾಡಿರೋದು ಟ್ರೈಬಲ್ಸ್. ನೋಡಿ ಯಾರ್ಯಾರ ಕೊಡುಗೆ ಹ್ಮ್. ಎಲ್ಲೆಲ್ಲಿದೆ ಅಂತ ಹೇಳಿ ಹಾ. ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ. ಮಾಡೋಕ್ಕಾಗಲ್ಲ. ಹ್ಮ್. ಆಮೇಲೆ ಅವ್ರನ್ನೆಲ್ಲ ಎಂಪ್ಲಾಯ್ ಮಾಡ್ಕೊಂಡ್ರು. ಹ್ಮ್. 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 ಅಂದರೆ ಕೆಲವು ಅವರ ಎಜುಕೇಷನ್ ಮೇಲೆ, ಹ್ಮ್. ಕೆಲವರು ಏನೂ ಓದಲಿಲ್ಲ ಅಂತಂದರೆ ಅವರಿಗೆ ಕನ್ಸ್ಟ್ರಕ್ಷನ್ ಆಗಲಿ, ಹ್ಮ್. ಮತ್ತು ಲೇಬರ್ ಇದಕ್ಕಾಗಲಿ, ಮತ್ತು ಸಪೋರ್ಟಿಂಗ್ ಸ್ಟಾಫ್ ಆಗಲಿ, ಹ್ಮ್. ಹಾಗೆ ಮತ್ತು ಸ್ವಲ್ಪ ಓದಿದ್ದಾರೆ ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಗಲಿ. ಹ್ಮ್. ಇವಾಗ ನಾವು ಅಡ್ವರ್ಟೈಸ್ ಮಾಡಿ ಅದಕ್ಕೆ ಎಕ್ಸಾಮ್ ಮಾಡಿ ಇಂಟರ್ವ್ಯೂ ಮಾಡಿ ಹ್ಮ್. ಏನೂ ಇಲ್ಲದಂಗೆ ಹ್ಮ್. ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಅದರಲ್ಲಿ ಮಾಡೋಕ್ಕಾಗತ್ತಾ ಹೇಳಿ? ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಮಾಡಿದರು. ಹ್ಮ್. ಮತ್ತು ಅವರಿಗೆ ಬೇಕಾದಂಥ ಹಾಸ್ಪಿಟಲ್ ಕಟ್ಕೊಟ್ರು. ಹ್ಮ್. ಇವಾಗ ಅಲ್ಲಿ ನೀವು ಶ್ರೀಹರಿಕೋಟೆಗೆ ಹೋದರೆ ಹ್ಮ್. ಅಲ್ಲಿ ಅವ್ರಿಗೆ ಹಾಸ್ಪಿಟಲ್ ಇದೆ, ಸ್ಕೂಲ್ಸ್ ಇದೆ, ಹ್ಮ್. ಮತ್ತು ಡೆವಲಪ್ಮೆಂಟ್ಗೆ ಬೇಕಾದಂಥ ಎಲ್ಲ ಥರದ ವ್ಯವಸ್ಥೆ, ಒಂದು ವಿಲೇಜ್ನ ಡೆವಲಪ್ ಮಾಡಿದ್ದಾರೆ ಅಲ್ಲಿ. ಹ್ಮ್. 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 ಡೆವಲಪ್ ಮಾಡೋದಕ್ಕೆ ಕಾರಣ ಮೇನ್ ಇವರನ್ನೇ, ನಮ್ಮ ಪ್ರೊಫೆಸರ್ ಯು ಆರ್ ರಾವ್, ಹ್ಮ್. ಅಬ್ದುಲ್ ಕಲಾಂ ಸರ್, ಹ್ಮ್. ಆಮೇಲೆ ಸತೀಶ್ ಧವನ್ ಸರ್. ಹ್ಮ್. ಅದಕ್ಕೋಸ್ಕರ ಆ ಶ್ರೀಹರಿಕೋಟ ಪೋರ್ಟ್ನ ಸತೀಶ್ ಧವನ್ ಸರ್ ಹೆಸರು ಮೇಲೆ ಹೆಸರಲ್ಲೇ ಅದು. ಮಾಡಿದ್ದಾರೆ. ಹೌದು. ಹ್ಮ್. ಸತೀಶ್ ಧವನ್ ಸ್ಪೇಸ್ ಪೋರ್ಟ್ ಅಂತಲೇ ಹೇಳೋದು. ಹೌದು, ಕರೆಕ್ಟ್. ಅವ್ರ ಕೊಡುಗೆ ಭಾಳ ಇದೆ. ಹ್ಮ್. ಆದರೆ ಇಷ್ಟೆಲ್ಲ ನಾವು ಡಿವಿಯೇಷನ್ ಅಂತಲೇ ಅನ್ಕೋಬೋದು. ಇವಾಗ ನಾವು ಒಂದು ಸ್ಟ್ರಿಕ್ಟ್ ಗೌರ್ಮೆಂಟ್ ಆಫೀಸರ್ ಆಗಿ ನಾನು ಮಾತಾಡಿದ್ರೆ ಹ್ಮ್. ನಾನು ಮಾಡಿರೋದು ಡಿವಿಯೇಷನ್ನು. ಹ್ಮ್. ನಾನು ಮಾಡೋಂಗಿಲ್ಲ. ನಾನು Correct. ಎಲ್ಲದಕ್ಕೂ ಪ್ರೊಸೀಜರ್ ಪ್ರಾಸೆಸ್ ಆಗಿ ಮಾಡಬೇಕು. ಆದರೆ ಆ ಸಮಯದಲ್ಲಿ ಆ ರೀತಿಯಾಗೇ ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ಅನಿವಾರ್ಯತೆ ಬಂದಿದೆ. ಪ್ಲಸ್ ಇದೇನಂತಂದರೆ ಈ ದೇಶಕ್ಕೆ ಬೇಕಾದಂಥ ಒಂದು ಆವಾಗ ಇವರು ತುಂಬ ಲೈಟರ್ ವೇನಲ್ಲಿ ಹೇಳಬೇಕಂದ್ರೆ TN ಶೇಷನ್ ಅವರು ನಮಗೆ ಫೈನಾನ್ಸ್ ಕಂಟ್ರೋಲರ್. ಹ್ಮ್. ಇಸ್ರೋಗೆ ಫಸ್ಟ್ ಫೈನಾನ್ಷಿಯಲ್ ಕಂಟ್ರೋಲರ್ ಅವರೇ. ಭಾಳ ಸ್ಟ್ರಿಕ್ಟ್, ಅದೇ ಹೇಳ್ತಾರೆ. ಭಾಳ ಸ್ಟ್ರಿಕ್ಟು. ಮತ್ತು ಅವ್ರು ಯಾವಾಗಲೂ ನಾವು ಏನು ಮಾಡಿದ್ರು ಅವ್ರು ಹೇಳ್ತಾ ಇದ್ರು, ನೀವು ಮಾಡೋದು ಡಿವಿಯೇಷನ್ ಅಂತ.
ಒಂದು ಸರಿ ನಾವೆಲ್ಲ ಕೂತಿದ್ವಿ, ಹೇಳಿದ್ರು ನೀವೆಲ್ಲ ಮಾಡ್ತಿರೋದು ಡಿವಿಯೇಷನ್ನು, ನೀವು ಬೆಗ್ ಬಾರೋ ಸ್ಟೀಲ್ ಮಾಡ್ತೀರಾ, ನೀವೆಲ್ಲ ಭಾಳ ಬೇರೆ ಲ್ಯಾಂಗ್ವೇಜಲ್ಲಿ ಎತ್ಕೊಂಬ, ಹಾಗೆಲ್ಲ ಯಾವುದು ಗೌರ್ಮೆಂಟ್ ಪ್ರೊಸೀಜರ್ಗಿಲ್ಲ, ನಿಮ್ಮನ್ನ ಎಲ್ಲರೂ ಜೈಲಿಗೆ ಹಾಕಿಸ್ತೀನಿ ನಾನು, ಯಾವ ಟೈಮಲ್ಲಿ ಬೇಕಾದ್ರೂ ಯು ಕ್ಯಾನ್ ಆಲ್ ಗೋ ಟು ಜೈಲ್ ಅಂತ ಸತೀಶ್ ಇವರು ಟಿ ಎನ್ ಸ್ಟೇಷನ್ ಅವ್ರು ಹೇಳ್ತಾಯಿದ್ರು. 2-3 ಸರಿ ಪ್ರೊಫೆಸರ್ ರಾವ್ ಕೂಡ ಕೇಳ್ಕೊಂಡ್ರು, ಓ ಹೇಳ್ತಾರೆ ಹೌದಾ, ಇಲ್ಲ ನೋಡೋಣ ನೆಕ್ಸ್ಟ್ ಟೈಮ್ಗೆ ನಾವು ಮಾಡಲ್ಲ ಅಂದ್ರೂ. ಆದರೆ ಅನಿವಾರ್ಯತೆ ಆ ಥರ ಇತ್ತು. ಇವಾಗ ನಾವು ಬೈ ಪ್ರೊಸೀಜರಲ್ಲಿ ಕೆಲವು ಮಾಡೋಕ್ಕಾಗ್ತಾನೆ ಇರಲಿಲ್ಲ ಅಂದ್ಬಿಟ್ಟು ಪೊಲೀಸರು ಡಿವಿಯೇಷನ್ ಮಾಡಿದ್ದೀವಿ, ಅದನ್ನೊಂದು ಸ್ಕ್ಯಾಮ್ ಆ ಥರ ಅಲ್ಲ. ಇದು ದೇಶಕ್ಕೋಸ್ಕರ ಇದು ನಮ್ಮ ಒಂದು ಏನು ಸ್ಪೇಸ್ ಆ್ಯಕ್ಟಿವಿಟಿ ಇದೆ, ಅದು ಡೆವಲಪ್ ಆಗೋದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. 2-3 ಸರಿ ಕೇಳ್ಕೊಂಡ್ರು ಶೇಷನ್ ಅವ್ರನ್ನ. ಒಂದು ಸರಿ ಹೇಳಿದ್ರು, ನೀವು ಇವೆಲ್ಲ ಇದೀವಲ್ಲ, ನಾವು 150 ಎಕರೆ ಇದೆಲ್ಲ, ಇದಕ್ಕೊಂದು ಕಾಂಪೌಂಡ್ ಹಾಕಿ, ಒಂದು ಗೇಟ್ ಹಾಕಿ, ಇದು ಜೈಲು, ನಾವಿಲ್ಲೇ ಇರ್ತೀವಿ, ಇದೇ ಜೈಲು, ನಾವು ಮಾಡೋದು ಮಾಡ್ತೀವಿ, ನಾವು ಜೈಲಿದ್ದು ನಮಗೆ ನೋಡಿ. ಪ್ರೊಫೆಸರ್ ಅವ್ರು ಹೇಳಿದ್ರು, ದಿಸ್ ಐ ವಿಲ್ ಟ್ರೀಟ್ ಅಸ್ ಜೈಲ್, ಪುಟ್ ದ ಕಾಂಪೌಂಡ್, ವಿ ಆರ್ ನಾಟ್ ಗೋಯಿಂಗ್ ಔಟ್ ಸೈಡ್. ನಮ್ಗೆ ಹೊರಗಡೆ ಹೋಗ್ಬೇಕಂತೂ ಇಲ್ಲ. ಹೊರಗಡೆ ಅಷ್ಟು ಒಂಥರ ಪಬ್ಲಿಕ್ಗೆ ಆ ಥರ ಏನು ಇರಲಿಲ್ಲ. ರಿಯಲ್ ಸೈಂಟಿಸ್ಟ್ ಥರನೇ ಲೈಫ್ ಆ ಥರನೇ ಆ ಥರ ಹೇಳಿದ್ರು. ಆವಾಗ ಶೇಷನ್ ರಿಯಲಿ ಫಾರ್ ದ ಫಸ್ಟ್ ಟೈಮ್ ಅವರ ಒಂಥರ ನಕ್ಕಿದ್ರು, ಅಷ್ಟೊಂದು ಇದಾಗಿ ನಕ್ಕಿದ್ರು. ಹೇಳಿದ್ರು ಆವಾಗ ಪ್ರೊಫೆಸರ್ ರಾವ್ ಹೇಳಿದ್ರು ಅವ್ರಿಗೆ, ನೋಡಿ ನೀವು ಒಂದು IAS ಆಫೀಸರು, ನೀವು ರೂಲು ಪ್ರೊಸೀಜರ್ ಫಾಲೋ ಮಾಡಿ, ನೀವು ಮಾಡಲೇಬೇಕು, ಮಾಡಿ. ಆದರೆ ನನ್ನ ಉದ್ದೇಶ ಏನಂದರೆ, ಈ ದೇಶಕ್ಕೆ ಸ್ಯಾಟಲೈಟ್ ಕೊಡಬೇಕು, ಈ ದೇಶಕ್ಕೆ ರಾಕೆಟ್ಗಳು ಕೊಡಬೇಕು, ಇದು ನನ್ನ ಉದ್ದೇಶ. ಇದಕ್ಕೆ ನಾನು ಏನು ಬೇಕಾದ್ರೂ ಮಾಡಬೇಕಾಗತ್ತೆ, ಮಾಡಲೇಬೇಕು. ಆ ಒಂದು ಧೈರ್ಯ ಒಂದು ಸೈಂಟಿಸ್ಟಿಗೆ ಬರೋದು ಮತ್ತು ಒಂದು ಅಡ್ಮಿನಿಸ್ಟ್ರೇಟಿವ್ ಬರೋದು ಭಾಳ ರೇರ್ ಅಂತ ಅನ್ಸುತ್ತೆ. ಇವಾಗ್ಲೂ ಬರಲ್ಲ. ನಿಜ. ಇನ್ನೊಂದು, ಅವಾಗ ತುಂಬಾ ಜನ ಹೊರಗಡೆ ಇದ್ದವರೇ ಅಪೋಸ್ ಮಾಡಿದ್ರು. ಸ್ಪೆಷಲಿ ಏನಂದ್ರೆ, ಯಾಕೆ ಅಷ್ಟೊಂದು ದುಡ್ಡು ಕೊಡಬೇಕು, ಅದರಿಂದ ಏನು ಉಪಯೋಗ ಆಗುತ್ತೆ, ಅದರಿಂದ ಜನಸಾಮಾನ್ಯರಿಗೆ ಏನು ಹೆಲ್ಪ್ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಅದು ಸುಮ್ಮನೆ ಏನೋ ರಿಸರ್ಚ್ ಮಾಡ್ತಾರಂತೆ, ಎಲ್ಲೋ ಸ್ಯಾಟಲೈಟ್ ಹೋಗುತ್ತಂತೆ, ಎಲ್ಲೋ ಏನಂದ್ರೆ ಆರ್ಬಿಟಲ್ ಕೂತ್ಕೊಳ್ಳೋದಂತೆ, ಎಲ್ಲವನ್ನ ಅಪೋಸ್ ಮಾಡಿರುವಂತಹ ವ್ಯಕ್ತಿಗಳು ಆ ಸಂದರ್ಭದಲ್ಲಿ. ಆದ್ರೆ ಪ್ರತಿಯೊಂದನ್ನು ಸಹ ಚಾಲೆಂಜ್ ರೀತಿಯಲ್ಲಿ ತಗೊಂಡು ಅದನ್ನ ಯಶಸ್ವಿಯಾಗಿ ಈಗಿನ ಭಾರತದ ಭವಿಷ್ಯಕ್ಕೆ ಕೊಟ್ರಲ್ಲ, ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು. ನಿಜವಾಗ್ಲೂ ಇವಾಗ ನೋಡಿದ್ರೆ, ಇವಾಗ ನಾವು ಪಿತಾಮಹರು ಅಂತ ಕರೀತಾ ಇರೋರೆಲ್ಲ ಅವರೇ ತಾನೆ. ಹೌದು. ಅದೇ ಅವ್ರನ್ನೇ ಒಂದು ಟೈಮಲ್ಲಿ ಎಲ್ಲ ನಮ್ಮ ಫುಲ್ ಬೌಂಡ್ರಿ ಹಾಕ್ಬಿಡಿ, ನಿಜ, ಇದನ್ನ ಒಂದು ಜೈಲ್ ಅಂತಾನೆ ಇರಲಿ, ನಾವು ಜೈಲಲ್ಲಿ ಇರ್ತೀವಿ ಅಂತ ಹೇಳ್ಕೊಂಡು ಆ ಮನಸ್ಥಿತಿ ಅವ್ರಿಗೆ ಹೆಂಗಿದ್ದಿರ್ಬೋದು. ನಿಜ. ಅವರಿಗೆ ಏನೇ ಆಗಲಿ ಆ ಸಮಯದಲ್ಲಿ, ಹೌದು ನಾನು ತಪ್ಪು ಮಾಡ್ತಾ ಇದ್ದೀನಲ್ವಾ, ಪ್ರೊಸೀಜರಿಗೆ ನಾನು ಫಾಲೋ ಮಾಡ್ತಾ ಇಲ್ವಲ್ಲ. ಯಾಕೆಂದರೆ ಫಾರ್ ಎಕ್ಸಾಂಪಲ್, ಏನೇ ಮಾಡಬೇಕಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊಸೀಜರಲ್ಲಿ ನೀವು ಟೆಂಡರ್ ಮಾಡಬೇಕು. ಕರೆಕ್ಟ್. ಇಲ್ಲಿ ನೀವು ಟೆಂಡರ್ ಮಾಡ್ತಿದ್ದಂಗೆ ಏನಾಗುತ್ತೆ ಅಂತಂದರೆ, ಬಾಕಿಯವ್ರಿಗೆಲ್ಲ ಗೊತ್ತಾಗುತ್ತೆ ಇದು ಇವರು ಸ್ಪೇಸ್ ಡಿಪಾರ್ಟ್ಮೆಂಟ್ಗೆ ಅಂತ. ನಾವು ಟೆಂಡರೇ ಮಾಡೋಂಗಿಲ್ಲ. ನಮಗೇನು ಬೇಕೋ ಅದನ್ನು ಸಿಂಗಲ್ ಟೆಂಡರ್ ಬೇಸಿಸ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಬರ್ಬೇಕು. ಸುಮಾರು ಟೈಮಲ್ಲಿ ಆವಾಗೆಲ್ಲ ರಷ್ಯಾಗಾಗಲಿ, ಫ್ರಾನ್ಸ್ಗಾಗಲಿ, ಇಲ್ಲ ಅಮೆರಿಕಾಗೆ ಹೋಗಲಿ, ನಮ್ಮ ಸೈಂಟಿಸ್ಟ್ ಹೋಗಿದ್ದಾರೆ, ಫಿಸಿಕಲಾಗಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ಫಿಸಿಕಲ್ ಹೋಗಿ ಪರ್ಚೇಸ್ ಮಾಡ್ಕೋಬೇಕು. ಇಸ್ ಎಗೇನ್ಸ್ಟ್ ಆ್ಯಕ್ಚುಲಾಗಿ. ನಾವು ಟೆಂಡರ್ ಮಾಡಬೇಕು, 4 ಜನ ಕೊಟೇಶನ್ ತೊಗೋಬೇಕು, ಮಿನಿಮಮ್ ಕೊಡಬೇಕು, ಅದೆಲ್ಲ ಏನೂ ಮಾಡಲಿಲ್ಲ. ಅವರಿಗೆ ಪ್ರೊಫೆಸರ್ ರಾವ್ಗೆ ಮತ್ತು ಸತೀಶ್ ಅವ್ರಿಗೆ ಪವರ್ಸ್ ಇತ್ತು, ಅಪ್ರೂವ್ ಮಾಡಿದ್ರು, ಕಳಿಸಿದ್ರು, ಬಂದ್ಬಿಡ್ತು ಕಾಂಪೋನೆಂಟು, ಬಂದು ಆಯಿತು, ಫ್ಯಾಬ್ರಿಕೇಶನ್ ಆಗೋಯ್ತು. ಅದಾದಮೇಲೆ ಆಡಿಟ್ನವ್ರು ಬಂದರು, ನೀವು ಹೆಂಗೆ ಮಾಡಿದ್ರಿ ಅಂತ, ಇದಕ್ಕೆಲ್ಲ ಡಿವಿಯೇಷನ್ ಅಂತ ಅಂದ್ರೂ. ಹಂಗೆ ಮಾಡಲಿಲ್ಲ ಅಂತಂದರೆ ಇವತ್ತುವರೆಗೂ ನೋಡಿ ಸ್ಯಾಂಕ್ಷನ್ಸ್ ಅಂತ ಇದೆ ನೋಡಿ, ಇವತ್ತು ಕೂಡ ನಮ್ಮ ದೇಶ ಸ್ಯಾಂಕ್ಷನ್ಸಲ್ಲಿ ಅದರಿಂದ ಸಫರ್ ಆಗಿದೆ, ಸಫರ್ ಆಗ್ತಾನೂ ಇದೆ, ಸಫರ್ ಆಗಿದೆ, ಸಫರ್ ಆಗ್ತಾ ಇದೆ. ಆ ಟೈಮಲ್ಲಿ ಎಷ್ಟೊಂದು ಧೈರ್ಯ ಮಾಡಿ, ಎಷ್ಟು ಡಿವಿಯೇಷನ್ ಆದ್ರೂ ಒಂದು ಮಾತು ಮಾತ್ರ ಹೇಳ್ತಾ ಇದ್ರು ನೋಡಿ, ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಡೂಯಿಂಗ್ ಇಟ್ ಫಾರ್ ದ ಕಂಟ್ರಿ, ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಡೂಯಿಂಗ್ ಇಟ್ ಫಾರ್ ದಿ ಸೇಕ್ ಆಫ್ ಇಂಪ್ರೂವ್ಮೆಂಟ್ ಆಫ್ ದ ಕಂಟ್ರಿ, ಆ್ಯಸ್ ಲಾಂಗ್ ಆ್ಯಸ್ ಯು ಡೋಂಟ್ ಹ್ಯಾವ್ ಪರ್ಸನಲ್ ಇಂಟ್ರೆಸ್ಟ್ ಇನ್ ದಿಸ್, ಯು ಡೂ ಇಟ್ ಅಂತ ಹೇಳ್ತಾ ಇದ್ರು. ಇವಾಗ ಯಾರು ಹೇಳೋಕ್ಕಾಗದೇ ಇಲ್ಲ ಸರ್, ಅಷ್ಟೊಂದು ಪವರ್ಫುಲ್ ಆಗಿ ಅವ್ರು ನಮಗೆ ಧೈರ್ಯಗಳು ಕೊಡ್ತಾಯಿದ್ರು. ನಿಜ. ಆದರೆ ನಮಗೆ ಇದರಲ್ಲಿ ಏನಂತಂದರೆ, ನಮಗೆ ತುಂಬ ಕ್ಲಿಯರಾಗಿ ಹೇಳ್ತಾಯಿದ್ರು, ನಮ್ಮ ಇಂಟಿಗ್ರಿಟಿ, ನಮ್ಮ ಡಿಸಿಪ್ಲಿನು, ನಮ್ಮ ಡೆಡಿಕೇಶನ್ 100% ಇರಬೇಕು. ಅದರಲ್ಲಿ 0.01% ಇದ್ರೆ ನಾನು ತಡ್ಕೊಳ್ಳಲ್ಲ ಅಂತ. ಅಷ್ಟು ಸ್ಟ್ರಿಕ್ಟ್. ಅಷ್ಟೇ ಅದೇ ಕಲ್ಚರ್ ನಮ್ಮದು. ನಾವು ಯಾವುದನ್ನು ಈಗ ಪರ್ಸನಲ್ ಇದಕ್ಕಾಗಲಿ ಅವ್ರು ಹೇಳ್ತಾರೆ, ಏನೇ ಮಾಡಿದ್ರು ನಿನ್ನ ಏನು ಇಂಟಿಗ್ರಿಟಿ, ನಿನ್ನ ಇದಿದ್ರೆ ಏನೂ ಆಗಲ್ಲ, ಏನು ಹೆದರ್ಕೋಬೇಡಿ ಅಂತ ಹಾಗೆ ಮಾಡಿ ಈ ರೀತಿಗೆ ತೊಗೊಂಬಂದಿದ್ವಿ. ಓಕೆ ಸರ್, ASLV ಮತ್ತು PSLV ಬಗ್ಗೆ, ಅದ್ರ ಬಗ್ಗೆ ಮಾತನಾಡೋದಾದರೆ, ASLV ಮತ್ತು PSLV ಅದೇ 1972 to 82 ಪೀರಿಯಡಲ್ಲಿ ಆ ASLV PSLV ನಮ್ಮ ಅಬ್ದುಲ್ ಕಲಾಂ ಸಾಹೇಬರು ಮಾಡಿದಂಥದ್ದು.
ಫಸ್ಟು SLV ವೆಹಿಕಲ್ SLV ಅಂತ ಬಂತು. ಅದರಲ್ಲಿ ರೋಹಿಣಿ ಸ್ಯಾಟಲೈಟ್ಸ್ ಅಂತ ಹೇಳಿ ಮಾಡಿಬಿಟ್ಟು ಫಸ್ಟ್ ರೋಹಿಣಿ ಸ್ಯಾಟಲೈಟ್ ಫೇಲ್ ಆಯಿತು 1979 ಫಸ್ಟ್ ರಾಕೆಟು. 1979 ಫಸ್ಟ್ ಫೇಲ್ ಆದಾಗ ಅಬ್ದುಲ್ ಕಲಾಂ ಸಾಹೇಬ್ರೇ ಸಿಂಕ್ ಆಗಿದ್ರು ಅಂತ ನಾನು ಕೇಳಿದ್ದೀನಿ. ಅಂದರೆ ಆ ಒಂದು ಫೇಲ್ ತಡ್ಕೊಳಕ್ಕಾಗಬೇಕಲ್ಲ. ನಿಜ. ರೂಮ್ಗೆ ಹೋಗ್ಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ಟಿದ್ರಂತೆ, ಹೊರಗಡೆ ಬರೋಲ್ಲ ನಾನು ಅಂತ. ಅಂದರೆ ಅಷ್ಟೊಂದು ಅವ್ರಿಗೆ ಅಟ್ಯಾಚ್ಮೆಂಟ್ ಇತ್ತು, ಅಷ್ಟೊಂದು ನೋವಿತ್ತು. ಆ ಟೈಮಲ್ಲಿ ಸತೀಶ್ ಧವನ್ ಅವರು ಮತ್ತು ಪ್ರೊಫೆಸರ್ ರಾವ್ ಅವರು ಬಂದು ಅವ್ರನ್ನ ಸಮಾಧಾನ ಮಾಡಿ ಅದಾದಮೇಲೆ ಅವರು ಬಂದು ನೆಕ್ಸ್ಟ್ ಲಾಂಚ್ ಮುಂದುವರ್ಸೋದಂಥ ಒಂದು ಕಾರ್ಯಕ್ರಮನ ಹೊಂದ್ಕೊಂಡಿದ್ರಂತೆ. ಅಂದರೆ ಅಷ್ಟು ಹ್ಯೂಮನ್ ಅವರು ಹೋಗ್ಬಿಟ್ಟಿದ್ರು. ಹಾಂ, ಅಂದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಅವರಿಗೆ, ಅಷ್ಟೊಂದು ಸಕ್ಸಸ್ ಮಾಡ್ತೀನಿ, ಹಾಗೆ ಆಗುತ್ತೆ, ಮತ್ತು ಎಕ್ಸ್ಪೆಕ್ಟೇಷನ್ ಅಷ್ಟೊಂದಿತ್ತು. ಅದೇ ಚಾಲೆಂಜ್ ಆಗಿ ತೊಗೊಂಡು 1980 ಮತ್ತೆ ಮಾಡಿ SLVನ ಸಕ್ಸಸ್ ಮಾಡಿದ್ರು. ಅದಾದ ನಂತರ 3 SLV ಆದಮೇಲೆ ASLV ಅಂತ ಮಾಡಿದ್ರು, ಆಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳಿ. 3 ಲಾಂಚ್ ASLV ಮಾಡಿದ್ರು.